ಸತ್ಯವನ್ನು ನುಡಿಯುವಂಥ ಒಬ್ಬ ಸಂಗೀತ ಸಾಧಕ. ತನ್ನ ಹೆಸರನ್ನು ಸಾಧಿಸಿರುವಂಥ ಸಂಗೀತ ಸಾಧಕ. ರಘು ದೀಕ್ಷಿತ್. ರಘು ಅವನೇ ಒಂದ್ಸಲ ಟ್ರ ಅಂತ ಹೇಳ್ಬಿಟ್ರೆ ಶುರು ಮಾಡೋಣ ನಾವು. ಬಾನಿನ ಹನಿಯು ಧರೆಯಿಂದ ಪುಟಿದು ಕಾರಂಜಿ ಭುವಿ ಸೇರಿದೆ. ವಾಸು ದೀಕ್ಷಿತ್. ಇವನ್ ಏನೇ ಮಾಡಿದ್ರು ನಾನು ಇವನ್ ತರ ಆಗಲ್ಲ ಅಂತ ನೋಡಿದ್ರೆ ಕೊನೆಗೆ ಅವನ ತರನೇ ಆಗ್ಬಿಟ್ಟಿದ್ದೀನಿ. ಇದು ಸಿಹಿಯೋ ಕಣ್ಹನಿಯೋ ಅರಿವೋ ಇದು ನನ್ನ ಹಸಿರು ಕವನ. Oh my, thank you. You brought tears into my eyes. ಪ್ರೋಗ್ರಾಮ್ಗೆ ಬಂದ್ಬಿಟ್ರಾ? Wow, you're looking absolutely stunning. ನನಗೆ ಯಾವಾಗಲೂ ಬೆನ್ನೆಲುಬಾಗಿ ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೋ ಅವ್ರಿಗೆ ಪ್ರಾಬಬ್ಲಿ ನಾನು ಎಷ್ಟು ಟೈಮ್ ಹಂಚ್ಕೋಬೇಕೋ ಎಷ್ಟು ಪ್ರೀತಿ ಹಂಚ್ಕೋಬೇಕೋ ಅಷ್ಟು ಹಂಚ್ಕೊಂಡಿಲ್ಲ. ಅದರಲ್ಲಿ ಪ್ರಾಬಬ್ಲಿ ನಮ್ಮಮ್ಮ ನಂಬರ್ 1. ಸೇಮ್ ವಿತ್ ಮಯೂರಿ ಆಲ್ಸೋ. ಲಾಸ್ಟ್ ಪರ್ಸನ್ ಬಟ್ ನಾಟ್ ದ ಲೀಸ್ಟ್ ಈಸ್ ಮೈ ಬ್ರದರ್. ಅವ್ನ ಮದುವೆಗೆ ಹೋಗಲಿಲ್ಲ ನಾನು. ಐ ಕ್ಯಾನ್ ನೆವರ್ ಫರ್ಗಿವ್ ಮೈ ಸೆಲ್ಫ್ ಫಾರ್ ದ್ಯಾಟ್. ಕೋಪದಲ್ಲಿ ನಾನು ಹೋಗಲಿಲ್ಲ ಅವ್ರ ಮದುವೆಗೆ. ಕೋಪ ಅಷ್ಟೇ. ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ಮ ಮನೆಗೆ ಬಂದಾಯ್ತು. ಸೊ ಲೆಟ್ಸ್ ಸ್ಟಾರ್ಟ್. This is Brew Weekend with Ramesh Season 2, co-powered by Sensodyne, fashion partner Kanva Mart, special partner Gillette Mac 3, cookies partner Unibic Cookies, jewelry partner Sudarshan Jewelers, hair grow oil partner Rishikesh Bringa, oil fitness partner Ayurved Nutrigain, associate sponsors Imami Fair and Handsome, Seacon Mobile, ಮತ್ತು ಶ್ರೀ ಶ್ರೀ ಆಯುರ್ವೇದ. ಜನನದಿಂದ ಜನ್ಮ ಮುಗಿಯೋವರೆಗೂ ಜೀವನದ ಪ್ರತಿ ಹಂತದಲ್ಲೂ ಹಲವು ಜನರ ಸಮಸ್ಯೆ ಏನು ಅಂದ್ರೆ ಜನ ಏನಂತಾರೆ ಅನ್ನೋದು. ಈ ಜನರ ಮಾತು ಗೆದ್ದವರನ್ನ ಸೋಲ್ಸುತ್ತೆ, ಸೋತವ್ರನ್ನ ಗೆಲ್ಸುತ್ತೆ. ಈ ಜನರ ಮಾತು ಮನಸ್ಸನ್ನ ಚೇತರಿಸೋ ಮದ್ದು ಹೌದು, ಕನಸನ್ನ ಛಿದ್ರಗೊಳಿಸುವ ಸಿಡಿಮದ್ದು ಹೌದು. ಸೊ ಮಾತಾಡೋರ ಮಾತು ಏನು ಅನ್ನೋದಕ್ಕಿಂತ ಆ ಮಾತನ್ನ ನಾವು ಹೇಗೆ ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸೋಲು ಗೆಲುವು ನಿರ್ಧಾರ ಆಗುತ್ತೆ. ಇವತ್ತಿನ ನಮ್ಮ ಸಾಧಕರು ಹೀಗೆ ಜನರ ಮಾತಿಗೆ ಜವಾಬ್ ಕೊಡಕ್ಕೆ ಅಂತ ಸಂಗೀತ ಕಲಿತು ಜಗತ್ತಿನಾದ್ಯಂತ ಜನಪ್ರಿಯರಾದರು. ಜಾನಪದ ಸಂಪದಕ್ಕೆ ವಿವಿಧ ಮ್ಯೂಸಿಕ್ ಶೈಲಿಗಳ ಸಿಂಪಡಿಕೆ ಮಾಡಿ ಕನ್ನಡೇತರ ಜನರು ಕೂಡ ಕನ್ನಡದ ಹಾಡುಗಳನ್ನ ಗುಣಗೋ ಹಾಗೆ ಮಾಡಿದಂತ ಸಾಧಕರು. ತೆರೆದ ಗಂಟಲಿನ ಅವರ ಗಾಯನ, ತೆರೆದ ಹೃದಯದ ಅವರ ವಾಚನ, ಇವರ ಸ್ಟೈಲ್ ಸ್ಟೇಟ್ಮೆಂಟ್ ಜಸ್ಟ್ ಲೈಕ್ ಹಿಸ್ ಲುಂಗಿ ಡ್ರೆಸ್ ಅಂಡ್ ದಟ್ ಫೇಮಸ್ ಗಿಟಾರ್ ಪೋಸ್. ಸೊ ಲೆಟ್ಸ್ ವೆಲ್ಕಮ್ ಕನ್ನಡದ ಇಂಟರ್ನ್ಯಾಷನಲ್ ರಾಕ್ ಸ್ಟಾರ್ ಶ್ರೀ ರಘು ದೀಕ್ಷಿತ್. ರೈಟ್, ರಘು ಅವರೇ ಒಂದ್ಸಲ ಟ್ರ ಅಂತ ಹೇಳ್ಬಿಟ್ರೆ ಶುರು ಮಾಡೋಣ ನಾವು. ರೈಟ್, ಇವರು ರಘುಪತಿ ದ್ವಾರಕನಾಥ್ ದೀಕ್ಷಿತ್. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನವೆಂಬರ್ 11, 1974 ಇವರ ಜನನ ಆಯಿತು.
ಇವರ ತಂದೆ ದಿವಂಗತ KV ದ್ವಾರಕನಾಥ್ ಅವರು, ಇವರ ತಾಯಿ ಮಾಲಿನಿ ಅವರು, ಇವರ ಸೋದರ ಫೇಮಸ್ ಮ್ಯೂಸಿಷಿಯನ್ ವಸು ದೀಕ್ಷಿತ್ ಅವರು, ಇವರ ಶ್ರೀಮತಿ ಭಾರತದಲ್ಲೇ ಅತ್ಯಂತ ನುರಿತ ನಾಟ್ಯ ಕಲಾವಿದರಲ್ಲಿ ಒಬ್ಬರಾದಂತ ಮಯೂರಿ ಉಪಾಧ್ಯಾಯ ಅವರು. ರಘು ದೀಕ್ಷಿತ್ ಅವರು ಒಬ್ಬ ಪ್ರಖ್ಯಾತ ಗಾಯಕರು ಹೌದು, ವಿಶಿಷ್ಟ ಸಂಗೀತ ನಿರ್ದೇಶಕರು ಹೌದು, ಹಾಡು ಬರಹಗಾರರು ಹೌದು, ಭರತನಾಟ್ಯದಲ್ಲಿ ವಿದ್ವತ್ ಪಡೆದವರು. ಮೋರ್ ದನ್ ದಟ್ MSc ಮೈಕ್ರೋಬಯಾಲಜಿಯಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ ಗೋಲ್ಡ್ ಮೆಡಲ್ ಪಡೆದಂತ ವಿಜ್ಞಾನಿ ಇವರು. ಒಟ್ಟಾರೆ ಇವರು ಕೈ ಇಟ್ಟಿದ್ದಲ್ಲ ಮೇಲ್ಕೈ ಸಾಧಿಸಿದ್ದಾರೆ. ಇವರು 6 ಕನ್ನಡ ಸಿನಿಮಾಗಳಿಗೆ, 5 ಹಿಂದಿ ಸಿನಿಮಾಗಳಿಗೆ, 2 ತಮಿಳ್ ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಆದ್ರೆ ರಘು ದೀಕ್ಷಿತ್ ಅವ್ರನ್ನ ಇಡೀ ಪ್ರಪಂಚ ಮೆಚ್ಕೊಂಡಿರೋದು ಇವರ ಕಾಂಟೆಂಪ್ರರಿ ಫೋಕ್ ಫಾರ್ಮ್, ಇವರ ಅದ್ಭುತವಾದಂತ ಆ ಬ್ಯಾಂಡ್, ಇವ್ರು ಕೊಟ್ಟಂತ ವರ್ಲ್ಡ್ ಪರ್ಫಾರ್ಮೆನ್ಸಸ್. 1998ರಿಂದ 2016ರವರೆಗೂ ಸತತವಾಗಿ 1500ಕ್ಕೂ ಹೆಚ್ಚು ಕಾನ್ಸರ್ಟ್ಗಳನ್ನ ಇವರು ವರ್ಲ್ಡ್ ಓವರ್ 25 ದೇಶಗಳಲ್ಲಿ ಕೊಟ್ಟಿದ್ದಾರೆ. ಇವರಿಗೆ ಯುನೈಟೆಡ್ ಕಿಂಗ್ಡಮ್ನ ಸಾಂಗ್ ಲೈನ್ ಮ್ಯೂಸಿಕ್ ಅವಾರ್ಡ್ಸ್ ಅಲ್ಲಿ ಬೆಸ್ಟ್ ನ್ಯೂ ಕಮರ್ ಪ್ರಶಸ್ತಿ ಸಿಕ್ಕಿದೆ. UK ಏಷ್ಯನ್ ಅವಾರ್ಡ್ಸ್ ಅಲ್ಲಿ ಬೆಸ್ಟ್ ಆಲ್ಟರ್ನೇಟಿವ್ ಆಕ್ಟ್ ಪ್ರಶಸ್ತಿ ಸಿಕ್ಕಿದೆ. ಗಿಮಾ ಅವಾರ್ಡ್ಸ್ ಅಲ್ಲಿ ಬೆಸ್ಟ್ ಲೈವ್ ಪರ್ಫಾರ್ಮರ್ ಅಂಡ್ ಬೆಸ್ಟ್ ಫೋಕ್ ಆಲ್ಬಮ್ ಪ್ರಶಸ್ತಿ ಬಂದಿದೆ. ಇವರು ಜಗತ್ತಿನ ಪ್ರತಿಷ್ಠಿತ ಮ್ಯೂಸಿಕ್ ಫೆಸ್ಟಿವಲ್ ಆದ ಗ್ಲಾಸ್ಟನ್ ಬ್ರೀ ಫೆಸ್ಟಿವಲ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೂ ಇಂಗ್ಲೆಂಡಿನ ಕ್ವೀನ್ ಎಲಿಜಬೆತ್ II ಅವರು ಮುಂದೆ ಪರ್ಫಾರ್ಮ್ ಮಾಡಿರುವಂತಹ ಕೆಲವೇ ಕಲಾವಿದರಲ್ಲಿ ನಮ್ಮ ರಘು ದೀಕ್ಷಿತ್ ಒಬ್ರು. ಇದಷ್ಟೇ ಅಲ್ಲದೆ ರಾಷ್ಟ್ರೀಯ ವಾಹಿನಿಗಳ ಪ್ರತಿಷ್ಠಿತ ಶೋಗಳಲ್ಲಿ ಕನ್ನಡ ಹಾಡುಗಳನ್ನ ಪರ್ಫಾರ್ಮ್ ಮಾಡಿರುವಂತ ಹೆಮ್ಮೆಯ ಕನ್ನಡಿಗ ರಘು ದೀಕ್ಷಿತ್ ಅವರು. ಪ್ರಸ್ತುತ ಭಾರತದಲ್ಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ನಲ್ಲಿ ಒನ್ ಆಫ್ ದಿ ಲೀಡಿಂಗ್ ಪರ್ಫಾರ್ಮರ್ಸ್ ಅಂದ್ರೆ ನಮ್ಮ ರಘು ದೀಕ್ಷಿತ್ ಅವರು. ಇವರ ಹಾಡುಗಳು 7 ಬಾರಿ iTunes ವರ್ಲ್ಡ್ ಚಾರ್ಟ್ಸ್ ಅಲ್ಲಿ ನಂಬರ್ 1 ಸ್ಥಾನ ಪಡೆದಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ರಘು ದೀಕ್ಷಿತ್. ಥ್ಯಾಂಕ್ ಯು ಸೋ ಮಚ್. ಸರ್, ಇದೆಲ್ಲ ಸಾಧನೆಗೆ ಮುಖ್ಯವಾದ ಕಾರಣ ಅಫ್ಕೋರ್ಸ್ ಯುವರ್ ಫ್ಯಾಬ್ಯುಲಸ್ ಟ್ಯಾಲೆಂಟ್. ನೀವು ಅದರ ಜೊತೆಗೆ ನಿಮ್ಮ ಅದ್ಭುತವಾದಂಥ ಆ ರಘು ದೀಕ್ಷಿತ್ ಪ್ರಾಜೆಕ್ಟ್ನ ಟೀಮ್. ಹಾಗಾಗಿ ನಮ್ಮ ಈ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಈ ರಘು ದೀಕ್ಷಿತ್ ಅನ್ನೋ ಮೇನ್ ಫಿಲ್ಮ್ ಒಂದು ಸಣ್ಣ ಟ್ರೈಲರ್ ತೋರಿಸ್ಬಿಡೋಣ ಸರ್. ಒಂದು ಪರ್ಫಾರ್ಮೆನ್ಸ್ ಫ್ರಮ್ ಯು ಅಂಡ್ ಯುವರ್ ಟೀಮ್ ಪ್ಲೀಸ್. Yes, over to ರಘು ದೀಕ್ಷಿತ್. चांद का टुकड़ा है चेहरा, बहती बालों की धारा, उसमें मोती का गजरा, आंखें जो चैन मार गई। आजा रे सजनी
चमका है दिल में तारा प्यासा हूँ प्यार का मोरा समझे ना दिल ये मेरा मदिरा की घूमर मार रही आजा रे हाय ओहो Thank you. Beautiful. Gaurav on the bass. Yay! Wilfred Demos on the drums and percussions. Hagu Narayan Sharma on the violin. Wow! That was awesome. Wow, Raghu, that was superb ರೀ. ನೀವೆಲ್ಲರೂ ಜೊತೆಗೆ ರಘು ಅಫ್ಕೋರ್ಸ್ ಒಬ್ಬ ಪೇಂಟರ್ ಅಥವಾ ರೈಟರ್ ಅವರು ಸೋಲೋ ಒಬ್ಬರೇ ಕೂತ್ಕೊಂಡು ಕೆಲಸಗಳು ಮಾಡ್ಬಿಡ್ತಾರೆ. ಸಿನಿಮಾದವರಾಗಲಿ ನಿಮ್ಮ ಥರ ಮ್ಯೂಸಿಷಿಯನ್ಸ್ ಆಗಲಿ ಇಟ್ಸ್ ಅ ಕೊಲಾಬರೇಟಿವ್ ಆರ್ಟ್. ವಿ ಡಿಪೆಂಡ್ ಸೋ ಮಚ್ ಆನ್ ಆರ್ ಟೀಮ್ ಮೇಟ್ಸ್. ನಿಮ್ಮ ತಂಡದ ಬಗ್ಗೆ ಹೇಳಿ. ಆ ಕಡೆ ಇರೋದ್ರಿಂದ ಶುರು ಮಾಡ್ತೀನಿ. ನನ್ನ ಜರ್ನಿ ಆಸ್ ದ ರಘು ದೀಕ್ಷಿತ್ ಪ್ರಾಜೆಕ್ಟ್ ಶುರು ಆಗಿದ್ದಾಗಲೂ ಫ್ರಮ್ ದ ಡೇ ಒನ್ ಯಾ ಗೌರವ್ ನನ್ನ ಜೊತೆ ಇದ್ದಾರೆ. ಗೌರವ್ ನನ್ನ ಕೆರಿಯರ್ ಇಷ್ಟು ಮೇಲ್ಗಡೆ ಆಸ್ ಅ ಲೈವ್ ಪರ್ಫಾರ್ಮರ್ ಬಂದಿರೋದು ಅಂತಂದ್ರೆ ಗೌರವ್ ಇಂದ. So nice, Because he is the manager of the band also. Oh, okay. So all business decisions, career decisions ಎಲ್ಲದು ಕೂಡ ಅವರೇ ಹ್ಯಾಂಡಲ್ ಮಾಡೋದು. ಹಾಯ್ ಗೌರವ್. ಸೊ he's been there for now 11 years ಈಗ ನಮ್ಮ ಜೊತೆ ಇರೋದು. ಸೋ ನೈಸ್. ಋಷಿ ಮುನಿಗಳ ಹೇರ್ ಸ್ಟೈಲ್ ಎಲ್ಲ ಮತ್ತೆ ಬಂದ್ಬಿಟ್ಟಿದೆ. ಸೋ ನೈಸ್. ಇವರು ವಿಲ್ಫ್ರೆಡ್ ಡೆಮೋಸ್ ಅಂತ. Okay. ಆಕ್ಚುಲಿ ಗೌರವ್ ಕ್ಲಾಸ್ಮೇಟ್ ಅವರು. ಒಂದು 7 ವರ್ಷದಿಂದ ಒಟ್ಟಿಗೆ ನುಡಿಸ್ತಾ ಇದ್ವಿ. ಆಸಮ್ ಯಾ. ಗ್ರೇಟ್ ವರ್ಕ್. ಇವರು ಎಲ್ಲರಿಗಿಂತ ಚಿಕ್ಕ ಮಗು ಬ್ಯಾಂಡ್ ಅಲ್ಲಿ ಅವ್ರ ವಯಲಿನ್ ಮಾತ್ರ ಅಮೇಜಿಂಗ್ ಯಾ. ಸರ್ ಹಂಗೆಲ್ಲ ಹೊಗಳ್ಬೇಡಿ ಸರ್, ಈಗಿನ್ನೂ ಶುರು ಮಾಡ್ಕೊತಿದ್ದ. ಯಾವುದೋ ಕಾರ್ಪೊರೇಟ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಸರಿ. ನಂತರನೇ ಹುಚ್ಚಿಡ್ದ ಅವನೀಗ ಬಿಟ್ಟು ಈಗ ಫುಲ್ ಟೈಮ್ ಆಸ್ ಎ ಮ್ಯೂಸಿಷಿಯನ್ ಕೆಲಸ ಮಾಡ್ತಾರೆ ನಮ್ಗೆ. ಥ್ಯಾಂಕ್ ಯು ಆಲ್ ತ್ರೀ ಆಫ್ ಯು. ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ರಘು ಅಫ್ಕೋರ್ಸ್ ನಿಮ್ಮ ಈ ಅದ್ಭುತವಾದ ಧ್ವನಿ, ನಿಮ್ಮ ಈ ಸೂಪರ್ ರಾಗ ಸಂಯೋಜನೆ ಅದೆಲ್ಲ ಓಕೆ, ಬಟ್ ಮೋರ್ ದನ್ ಆಲ್ ದಟ್ ಯು ಆರ್ ಸಚ್ ಅ ವಂಡರ್ಫುಲ್ ಪರ್ಫಾರ್ಮರ್ ಆನ್ ಸ್ಟೇಜ್. ನಿಮ್ಮ ಎನರ್ಜಿ ಯಾವ ಥರ ಏನಾರು ಆಕ್ಟರ್ ಆಗಬೇಕು ಅಂತ ಆಸೆ ಐತಾ? ಆ ಲೈಫ್ ಎಲ್ಲ ಆಕ್ಟಿಂಗ್ ಮಾಡ್ಕೊಂಡು ಬಟ್ ಯಾ ಸಮ್ವೇರ್ ಡೆಫಿನೆಟ್ಲಿ ದೇರ್ ಇಸ್ ಅ ಆಕ್ಟರ್ ವೇಟಿಂಗ್. ರಘು ಅವರೇ, ನಿಮ್ಮ ಈ ಫಸ್ಟ್ ರೀಲ್, ನಿಮ್ಮ ಜೀವನ ಹೇಗೆ ಶುರು ಆಯಿತು ಅದ್ರ ಬಗ್ಗೆ ಒಂದು ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ಅವ್ರ ತಂದೆ ಪೂಜೆ ಮಾಡಕ್ ಕುತ್ಕೊಂಡ್ಬಿಟ್ರೆ ಲೇಟ್ ಆಗಿ ಹೋಗ್ಬಿಡೋದು. ನಮ್ಮಲ್ಲಿ ಇವರಿಬ್ರು ಮಕ್ಕಳಿಗೆ ನಿದ್ದೆ, ಅವರು ಪೂಜೆ ಮಾಡೋ ತನಕ ತಿಂಡಿ ಕೊಡಲ್ಲ ಅಂತ ಇವರಿಬ್ರು ನಿದ್ದೆ ಮಾಡ್ಕೊಂಡು ಮೆತ್ತಗಾಗಿ ಹಿಂಗೆ ತಗೊಂಡು ಏನೇನೋ ಮಾಡೋದು. ಅದು ತುಂಬಾ ಚೆನ್ನಾಗಿ ಮತ್ತೆ ಸ್ವೀಟ್ ಎಲ್ಲ ಆ ವಯಸ್ಸಿನಲ್ಲಿ ಕ್ರಿಕೆಟ್ ಆಡ್ಬೇಕು. ಎಲ್ಲ ಮಕ್ಕಳು ಕ್ರಿಕೆಟ್ ಆಡ್ತಾ ಇರುವಾಗ ಇವನ್ನ ಡ್ಯಾನ್ಸ್ ಕಲ್ಸ್ಕೊ ಅಂತಂದ್ರೆ ಅವನಿಗೆ ಸ್ವಲ್ಪ ಇದಿರೋದು. ಮಧ್ಯಾಹ್ನ ಒಂದ್ ಸ್ವಲ್ಪ ದಿವಸ ಹೋಗ್ತಾ ಇರ್ತಿಲ್ಲ. ಹೆಂಗೆ ಗೊತ್ತಾಯ್ತು ನಾ ಕ್ಲಾಸ್ಗೆ ಹೋಗಲ್ಲ ಅನ್ನೋದು ಹೆಂಗೆ ಗೊತ್ತಾಯ್ತು, ನಂಗೆ ಹೆಂಗೋ ಗೊತ್ತಾಯ್ತು ಅಂತ ಹೇಳ್ತಾ ಇದ್ದೇನೆ. ರಘು, ನೀನು ಚಿಕ್ಕ ವಯಸ್ಸಿಂದ ಆಸೆ ಪಟ್ಕೊಂಡಿದ್ದೆಲ್ಲ ನಿನಗೆ ಆಗ್ತಾ ಇದೆ. ಇಷ್ಟಕ್ಕೆ ನೆನೆಸ್ಬಾರ್ದು. ನೀನು ಒಳ್ಳೆ ದೇವರು ನಿನ್ಗೆ ಒಳ್ಳೆ ಮಾಡಿ ನೀನಿನ್ನು ಚೆನ್ನಾಗಿ ಇನ್ನು ಶೈನ್ ಆಗೋಂಗೆ ಅನುಕೂಲ ಆಗ್ತದೆ. ನಿಮ್ದು ಆ ಹಳೆ ಫೋಟೋ ನೋಡಿದ್ರೆ ಯು ಲುಕ್ ಲೈಕ್ ವೆರಿ ಹ್ಯಾಪಿ ಚೈಲ್ಡ್. ಬಹಳ ಖುಷಿಯಾಗಿದೆ ಆ ಮಗು ಫೋಟೋನೇ. ಪ್ರಪಂಚ ನನ್ನ ಸುತ್ತ ಇರೋ ಪ್ರಪಂಚ ಎಲ್ಲ ಅಳ್ತಾ ಇತ್ತು. ನಾನೊಬ್ಬ ನಗಾಡ್ಕೊಂಡು ತುಂಟುತನದಲ್ಲಿ. ಹೌದಾ? ನನ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ಅಪ್ಪ ಅಮ್ಮಂಗೆ. ರೈಟ್.
ನಿಮ್ಮ ಅಪ್ಪ ಅಮ್ಮ ಬಗ್ಗೆ ಹೇಳಿ. ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿದ್ರಂತೆ. ಸ್ವಲ್ಪ ಕೋಪಿಷ್ಟಾನೆ ನಮ್ಮಪ್ಪ. ಓಕೆ. ಕೋಪ ಒಂದು ತೆಗೆದ್ಬಿಟ್ರೆ ಐ ಥಿಂಕ್ ನಮ್ಮಪ್ಪ ತುಂಬಾನೇ ಮಗು ತರಾನೇ ಇರೋರು. ಇಲ್ಲ, ನಿಮ್ಮ ವಾಯ್ಸ್ ದೊಡ್ಡ ಕ್ರೌಡ್ ಪುಲ್ಲರ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಬಟ್ ಚಿಕ್ಕ ವಯಸ್ಸಲ್ಲಿ ನೀವು ಕಿಟಕಿ ಅಯ್ಯೋ ಅಪ್ಪ ಹೊಡಿತಾವ್ರೆ ಕಾಪಾಡಿ ಅಂದ್ರೆ ಇಡೀ ಜನ ಎಲ್ಲ ಬಂದ್ಬಿಡೋರಂತಲ್ಲ. ಕ್ರೌಡ್ ಹಂಗ್ ಫುಲ್ ಮಾಡ್ತಿದ್ರಂತೆ ಕಿಟಕಿ ಹತ್ರ. ಅದು ಕೆಲವು ಸತಿ ಏಟು ತಡ್ಕೊಳಕ್ ಆಗ್ತಿರ್ಲಿಲ್ಲ. ನಂದು ಒಂದು ಸ್ವಲ್ಪ ಕ್ರಿಮಿನಲ್ ಮೈಂಡ್ ಅವಾಗ ಬೆಳೆಸ್ಕೊಂಡೆ. ಓಕೆ. ಸೊ ಓಡೋಗ್ಬಿಟ್ಟು ಬಚ್ಚಲ್ ಮನೇಲಿ ಸಿಗಾಕೊಂಡು ಬಾಗ್ಲ ಹಾಕೊಂಡ್ಬಿಟ್ಟು ಓಕೆ. ಬಚ್ಚಲ್ ಮನೆ ಕಿಟಕಿ ಹತ್ರ ನಿಂತ್ಕೊಂಡು ಪಕ್ಕದ ಮನೆಯವ್ರ ಹತ್ರ ನಮ್ಮಪ್ಪ ಹೊಡಿತಿದ್ದಾರೆ ಕಾಪಾಡಿ ಕಾಪಾಡಿ ಅಂತ ಜೋರ ಫುಲ್ ಕ್ರೌಡ್ ಫುಲ್. ಅವಾಗ ಅಕ್ಕ ಪಕ್ಕದ ಮನೆಯವರೆಲ್ಲ ಬಂದು ಏನ್ರಿ ಮಗನ್ ಹಿಂಗ್ ಹೊಡಿತಿದ್ದೀರಾ ಅಂತ ಹೇಳೋರು. ಅದೊಂದು ಎಂಬ್ಯಾರಸ್ಮೆಂಟ್ ತಪ್ಪಿಸ್ಕೊಳ್ಳೋಕೋಸ್ಕರ ಅಪ್ಪ ಸ್ವಲ್ಪ ಅವಾಗ ಓಕೆ. ನಮ್ಮಪ್ಪನು ಅವಾಗ ಕ್ರಿಮಿನಲ್ ಮೈಂಡ್ ಯೂಸ್ ಮಾಡೋರು. ಫಸ್ಟ್ ಎಲ್ಲ ಬಚ್ಚಲ್ ಮನೆ ಬಾಗಿಲು ಕಿಟಕಿ ಮುಚ್ಚು ಬಾಗಿಲು ಮುಚ್ಚಿಟ್ಟು ಎಲ್ಲೂ ಸಿಕ್ಕಾಕೊಳ್ಳೋ ಇಲಿನ್ಸ್ ಹಿಡಿಯೋರು ನನ್ನ. ರೈಟ್. ಅಂಡ್ ಅಮ್ಮ ಯಾವಾಗ್ಲೂ ಒಂಥರ ಪ್ರೊಟೆಕ್ಟಿವ್ ನೇಚರ್. ಯಾವತ್ತೂ ಹೊಡೆಯೋದಿರ್ಲಿ ಅಥವಾ ಬೈಯೋದು ಆ ಥರದ್ದು ತುಂಬಾ ಕಡಿಮೆ. ಸೈಲೆಂಟ್ ಟ್ರೀಟ್ಮೆಂಟ್ ಅವರು. ಓಕೆ. ಅಮ್ಮ ಮಾತಾಡ್ಸ್ತಿಲ್ಲ ಅಂದ್ರೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ. ಬಟ್ ನನಗೇನಾದ್ರು ತೊಂದರೆ ಆಗಿದೆ ಅಂತ ಗೊತ್ತಾಗ್ಬಿಟ್ರೆ ಪ್ರಪಂಚಕ್ಕೆ ಎದುರಾಗಿ ನಿಂತ್ಕೊಂಡು ಪ್ರೊಟೆಕ್ಟ್ ಮಾಡೋಂತ ಒಂದು ಸ್ವಭಾವ. ಅಂಡ್ ಅವರು ಹಾಡ್ತಾ ಇದ್ರು ಅಂತ ಕೇಳ್ಪಟ್ಟೆ. ಹೌದು, ಕ್ಲಾಸಿಕಲ್ ಮ್ಯೂಸಿಕ್. ಆಮೇಲೆ ಈಗ ರೀಸೆಂಟ್ ಆಗಿ ಕೂಡ ಸೀನಿಯರ್ ಎಕ್ಸಾಮ್ ಕಟ್ತೀನಿ ಅಂತೆಲ್ಲ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ರು. ಈಗ ಅಂದ್ರೆ ಸೀನಿಯರ್ ಮುಗಿಸ್ಕೊಂಡಿದ್ರು ಅವ್ರು ಯಾವಾಗ್ಲೂ. ಓಕೆ. ತಿರ್ಗಾ ಈಗ ನಮ್ಮಮ್ಮ ಅಂತ ಅನಿಸ್ಕೋಬೇಕಲ್ಲ ಅಂದ್ಬಿಟ್ಟು ತಿರ್ಗಾ ಶುರು ಮಾಡ್ಕೊಂಡಿದ್ದಾರೆ. ರೈಟ್. ಓಕೆ. ನಿಮ್ಮಮ್ಮ ಬಂದಿದ್ದಾರೆ, ಅವ್ರನ್ನ ಸ್ವಾಗತಿಸೋಣ. ಪ್ಲೀಸ್ ವೆಲ್ಕಮ್. ಮಾಲಿನಿ ಅವ್ರು ಬಂದಿದ್ದಾರೆ. ನಿಮ್ಮ ಜಿ ವಾಹಿನಿ ಅವ್ರಿಗೆ ಹೇಳಬೇಕು ಥ್ಯಾಂಕ್ಸ್ ಅಂತ. ಯಾಕೆಂದ್ರೆ ಅದಕ್ಕೋಸ್ಕರ ಆದ್ರೂ ಬಂದಿದಾರಲ್ಲ ನನ್ನ ನೋಡಕ್ಕೆ. ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದಾರೆ ಅದಕ್ಕೋಸ್ಕರ. ನಿಮ್ಮ ಮೌನ ಪ್ರತಿಭಟನೆ ಬಗ್ಗೆ ಹೇಳ್ತಾ ಇದ್ರು ರಘು ದೀಕ್ಷಿತ್ ಅವರು. ಇನ್ನೇಂಗ್ ಮಾಡೋದು, ಮಕ್ಕಳಿಗೆ ಹೊಡೆದು ಬಡದು ಮಾಡಬಾರ್ದಲ್ಲ. ಮೌನ ಮಾಡಿದ್ರೆ ಅದೇ ಸರಿ, ಅದೇ ಸರಿ. ಬುದ್ಧಿ ತಿರುಗ್ಕೊಳ್ತಾರೆ. ಸೋ ನೈಸ್. ಚಿಕ್ಕ ವಯಸ್ಸಲ್ಲಿ ಹೇಗಿದ್ರಮ್ಮ ರಘು ಅವರು? ಮಾಡ್ತಾ ಇದ್ರು ಚೇಷ್ಟೆ, ಮಾಮೂಲು ಚೇಷ್ಟೆ. ಯಾವಾಗ ಎಲ್ಲ ಮಕ್ಕಳು ಮಾಡೋ ಹಂಗೇನೆ. ರೈಟ್. ಈ ಸಂಗೀತ ಇದರ ಒಲವು ಯಾವಾಗ ಶುರು ಆಯ್ತು? ಯಾವ ವಯಸ್ಸಲ್ಲಿ ಶುರು ಆಯ್ತು ರಘು ಅವ್ರಿಗೆ? ಆಯ್ತು, ಒಂದು 10-11 ವರ್ಷ ಆವಾಗಲೇ. ಓಕೆ ಓಕೆ. ಇತ್ತೀಚೆಗೆ ನೀವು ಹಾಡಿದಂತ ಒಂದು ತಾಯಿ ಬಗ್ಗೆ ಒಂದು ಹಾಡು ಬಿಕೇಮ್ ಸೋ ಫೇಮಸ್, ಐಕಾನಿಕ್. ಒಂದು 2 ಲೈನ್ ನಮ್ಮ ಬೇರಿದ್ದಾರೆ, ನೆನಪಾದ್ರೆ ಹಾಡಿ ಪ್ಲೀಸ್. ಶೋರ್. ಸೊ ಈ ಸಾಂಗ್ ಬಗ್ಗೆ ಒಂದು ಸಣ್ಣ ಸ್ಟೋರಿ ಇದೆ. ಮನೇಲಿ ಅಮ್ಮ ತಮಿಳಲ್ಲಿ ಮಾತಾಡು ಅಂತ. ಯಾಕಂದ್ರೆ ನಾವು ಅಯ್ಯಂಗಾರ್ಸು ತಮಿಳ್. ನಾನು ಹೇಗೆ ಅಂದ್ರೆ ಕರ್ನಾಟಕದಲ್ಲಿ ಇದ್ಕೊಂಡು ಯಾತಕ್ಕೆ ತಮಿಳ್ ಮಾತಾಡಬೇಕು, ಎಲ್ಲರೂ ಕನ್ನಡ ಮಾತಾಡೋದು, ನಾನು ಕನ್ನಡನೇ ಮಾತಾಡೋದು. ಅದು ಎಲ್ಲಿಂದ ಬಂತು ಗೊತ್ತಿಲ್ಲ. ಸರಿ. ಬಟ್ ಚಿಕ್ಕ ವಯಸ್ಸಿಂದ ಒಂಥರ ರೆಬೆಲಿಯಸ್ ಆಟಿಟ್ಯೂಡ್ ಟು ಲರ್ನ್ ತಮಿಳ್. ಕಲ್ತ್ಕೊಳ್ಳಲ್ಲ ಅವಾಗಂತ. ಅವಾಗ ಹೇಳೋರು, ಇಲ್ಲ ಒಂದ್ ದಿವಸ ನಿನಗೆ ಅದು ಉಪಯೋಗಕ್ಕೆ ಬಂದೇ ಬರುತ್ತೆ. ಅದು ಭಾಷೆ ಅಷ್ಟೇ, ಅದು ವಿದ್ಯೆ. ವಿದ್ಯೆ ಯಾವ ತರದಾರ ಆಗಲಿ ಎಲ್ಲೋ ಒಂದ್ ಕಡೆ ಒಂದು ಉಪಯೋಗಕ್ಕೆ ಬರುತ್ತೆ ಅಂತ. ಇವತ್ತು ನಾನು ಅನ್ಕೋತೀನಿ, ಅವತ್ತು ಕಲ್ತ್ಕೊಂಡ್ಬಿಟ್ಟಿದ್ರೆ ತಮಿಳು, ಇವತ್ತು ತಮಿಳ್ ಇಂಡಸ್ಟ್ರಿನಲ್ಲಿ ಎನ್ನ ಸನ್ನಿಗೆ ಅಂತ ಕೇಳೋದು ಪ್ರಶ್ನೆ ಒಂಥರ ಭಾವತ್ ಬರ್ತಿರ್ಲಿಲ್ಲ. ಬಟ್ ಇವಾಗ ಒದ್ದಾಡ್ತೀನಿ, ಅಲ್ಲಿ ಸ್ಟೋರಿ ಏನಾರು ಹೇಳ್ತಿದ್ರೆ ಡೈರೆಕ್ಟರ್ ಬಹಳ ಕಷ್ಟಪಡ್ತೀನಿ ಅರ್ಥ ಮಾಡ್ಕೊಳಕ್ಕೆ. ಸೊ ಪ್ರಪಂಚ ಎಲ್ಲ ಸುತ್ಕೊಂಡ್ಬಂದು ಹಾಡಿದ್ದೀನಿ, ಎಲ್ಲರನ್ನೂ ಇಷ್ಟಪಡ್ತಿದ್ದೀನಿ. ಬಟ್ ಅಮ್ಮಂಗೆ ಯಾವತ್ತು ಅಮ್ಮ ನಾ ಒಂದು ಹಾಡು ಹೇಳ್ತೀನಿ ಕೇಳು ಅಂತ ಕೂರಿಸಿಲ್ಲ. ಇದ್ರಿಗೂ ಆಗಿಲ್ಲ. ರೈಟ್. ಸೊ ಹಾಗಾಗಿ ವೀಕೆಂಡ್ ರಮೇಶ್ ಕ್ಷಣ ಸಿಕ್ಕಿದೆ. ಈ ಸಾಂಗ್ ಅವ್ರಿಗೋಸ್ಕರ ಬರ್ಸಿದ್ದು. ಆಮೇಲೆ ನನ್ನ ಗೆಳೆಯನಾದ ಮದನ್ ಕಾರ್ಕೆ, ಅವರು ವೈರುಮುತ್ತು ಅವ್ರ ಮಗ ಗೊತ್ತು. ಸೊ ಅವರು ಬರ್ದಿರೋಂತ ಹಾಡು. ಓಕೆ. ಇದು ನಿನಗೆ ಅಮ್ಮ. ಓ ಮಾರ್ಬೋಡು ಎನ ಎಳ್ಳಿ ಚುಮಂದಾಯಮ್ಮ, ஓ பாசத்தை பாலாக உயிரூட்டி வளர்த்தாயம்மா. என் கண்ணீர் சிரிப்போடு உன் வாழ்க்கை தொலைத்தாய். நான் இன்று மரமானேன், நீதானே விதைத்தாயம்மா. உலகில் உலகில் உறவு பல இருக்கும், துவழும் மனமோ உனைதான் நினைக்கும். தொலைவில் இருந்தும் எனக்காய் நீ துடித்தாய், பகலும் இருவும் எனைத்தாய் நினைத்தாய். விழும்பதெல்லாம் என்னை தாங்கிக் கொள்வாய், வான் மீது மீண்டும் என்னை ஏற்றி செல்வாய். மேலேறி பறந்தேனே உன்னாலே, நான் உன்னை மறந்தேனே, புகழ் தேடி பறந்தோடி போனேன். Thank
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ನೈಸ್. ಒನ್ ಲೈನ್ ವಾಸ್ ವೆರಿ ನೈಸ್. ಇವ್ರ ಹಾರ ಕಾರಣನೇ ನೀವು ಅಂತ ಹೇಳ್ತಾ ಇದ್ರು ಅವರು. ಹಾ, ಸೋ ಬ್ಯೂಟಿಫುಲ್ ರಿಟರ್ನ್. ಪ್ರಪಂಚದಲ್ಲೆಲ್ಲ ಹೆಸರು ಸಂಪಾದಿಸಿದೆ, ಆದರೆ ನಿನಗೋಸ್ಕರ ಏನು ಹಾಡಲ್ಲ. ಹಾರಿರೋದು ನಾ ಮೇಲೆ ನಿನ್ನಿಂದ. ಸೊ ಈ ಹಾಡು ನಿನಗೋಸ್ಕರ. ಸೋ ನೈಸ್. ಥ್ಯಾಂಕ್ ಯು ಅಮ್ಮ ಅವರೇ. ಥ್ಯಾಂಕ್ ಯು ರಘು. ಥ್ಯಾಂಕ್ ಯು ಬನ್ನಿ ಮಾ. ನಿಮ್ಮ ಸ್ಕೂಲ್ ಡೇಸ್ ಮೈಸೂರಲ್ಲಿ ಶುರು ಆಗುತ್ತೆ. ಬಾಲೋದ್ಯಾನ ಸ್ಕೂಲ್ ಅನ್ಸುತ್ತೆ. ಬಾಲೋದ್ಯಾನ. ಹಾಂ, ಕರೆಕ್ಟ್. ಸೊ ಆ ಸ್ಕೂಲ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ರಘು ಚೆನ್ನಾಗಿದೆಯೇನಪ್ಪ? ನಾನು ಚಂದ್ರಪ್ಪ PT ಟೀಚರ್. ಹಲೋ ರಘುಪತಿ, ಪರಿಮಳ ಮಿಸ್, ಸೈನ್ಸ್ ಮಿಸ್ ಅಂತ ನಾನು ಸ್ಕೂಲಲ್ಲಿ ಎಲ್ರಿಗೂ ಪರಿಚಯ. ಹಾಯ್ ರಘು, ಗೊತ್ತಾಯ್ತಾ ಯಾರಿದು ಅಂತ? ನಾನು GR ಶರತ್. ಈಗ ನಾನು ಲಾಸ್ ಆಂಜಲಸ್ ಅಲ್ಲಿ ಇದ್ದೀನಿ. Wow, how did you trace that guy? That's our show. ಪ್ರತಿಯೊಂದು ಪೀರಿಯಡ್ ಆಗ್ತಾ ಇದ್ದಂಗೂ ಟೀಚರ್ ಇನ್ನ ಬರೋದಕ್ಕೆ ಒಂದು 2 ನಿಮಿಷ ಇರ್ತಿತ್ತು ಅನ್ಬೇಕಾದ್ರೆ ನಾವೆಲ್ಲ ಸುಮ್ಮನೆ ಕ್ಲಾಸಿಂದ ಆಚೆ ಹೊರಟೋಗ್ಬಿಟ್ಟು ಅಲ್ಲೊಂದು ಗಾಡಿನಲ್ಲಿ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಮತ್ತೆ ಆರೆಂಜು ಇದನ್ನೆಲ್ಲ ಇಟ್ಕೊಳ್ಳೋರು ಒಬ್ರು ಅಜ್ಜಿ. ಅವ್ರ ಹತ್ರ ಹೋಗ್ಬಿಟ್ಟು ಅದನ್ನೆಲ್ಲ ತೊಗೊಂಡು ನಾವು ಸುಮ್ಮನೆ ಸುತ್ತಾಡ್ಕೊಂಡು ನಿಧಾನವಾಗಿ ಬರ್ತಾ ಇದ್ವಿ. ಮಿಸ್ ನೋಡಿದ್ರೆ ನಮಗೆ ಕಾಯ್ತಾ ಕೂತಿರೋರು ಪಾಪ. ಪ್ರತಿದಿನ ಹೀಗೆ ಮಾಡ್ತಾ ಇದ್ವಿ. ಅವರು ಎಷ್ಟು ಬೈದ್ರು ನಾವು ಕಿವಿಗೆ ಹಾಕೊಳ್ಳದೆ ಒಂಥರ ಎಂಜಾಯ್ ಮಾಡ್ತಾ ಇದ್ವಿ ಆ ಟೈಮ್ನಲ್ಲಿ. 5ನೇ ಕ್ಲಾಸಲ್ಲಿ ಸಿಕ್ಕಿದ್ದು ದಿ ಓನ್ಲಿ ಕ್ಲಾಸ್ಮೇಟ್ ಹೂ ಕೈಂಡ್ ಆಫ್ ಸಪೋರ್ಟೆಡ್ ಮೀ ಅಂತ ಹೇಳ್ಬೋದು. ನಮ್ಮ ಸ್ಕೂಲಲ್ಲಿ ನೀನು ಇರಬೇಕಾದ್ರೆ ಕ್ರಿಕೆಟ್ ತುಂಬ ಚೆನ್ನಾಗಿ ಆಡ್ತಿದ್ದೆ. ನೀನು ಮಾಡಿದ ಒಥೆಲೋ ಡ್ರಾಮಾ ನಂಗೆ ಇವತ್ತಿಗೂ ಮರೆಯೋಕ್ಕಾಗಿಲ್ಲ. ನೀನು ಇಷ್ಟಪಡ್ತಿರ್ಲಿಲ್ಲ ಅವಾಗ. ಇಲ್ಲ, ನಾನು ಮಾಡೋದಿಲ್ಲ ಆಗ, ಡೆಸ್ಡೆಮೋನಾ ಬೇಡ ನನಗೆ ಇದು ಅಂತ ತುಂಬ ಅಬ್ಜೆಕ್ಟ್ ಮಾಡಿದೆ. ಆದರೆ ನಾನು ಫೋರ್ಸ್ ಮಾಡಿದಾಗ ನೀನು ಒಪ್ಕೊಂಡು ಮಾಡಿದ್ದು ನನಗೆ ತುಂಬ ಸಂತೋಷ ಆಯಿತು. ಅದರಲ್ಲಿ ವಿ ಬೋತ್ ವೆಂಟ್ ಆಫ್ಟರ್ ದ ಲೀಡ್ ರೋಲ್. ನಾನು ಐ ಬಿಕೇಮ್ ದ ಬಾಡಿ ಗಾರ್ಡ್ ಅಂಡ್ ಟೌನ್ ಕ್ರೈಯರ್. ಅದ್ರ ಪ್ರಾಕ್ಟೀಸ್ ಎಲ್ಲ ಇಟ್ ವಾಸ್ ಅ ಲಾಟ್ ಆಫ್ ಫನ್. ನೀನು ಓದಿದ ಕಾಲದಿಂದ ನನಗೆ ನಿನ್ನ ಫೇವ್ರೇಟ್ ಸ್ಟೂಡೆಂಟ್. ಜೊತೆಗೆ ನಿನ್ನ ಮೈಮ್ ಶೋ ಕೂಡ ನನಗೆ ತುಂಬ ಇಷ್ಟ. ಜೊತೆಗೆ ನಾನು ಒಂದು ದಿವಸ ನಾನು ಮರ್ತಿಲ್ಲ, ಏನಂದರೆ ನೀನು ಬಂದು ನನಗೆ 2 ಗೋಲ್ಡ್ ಮೆಡಲ್ ಸಿಕ್ಕಿದೆ ಅಂತ ನನಗೆ ನಮಸ್ಕಾರ ಮಾಡಿದೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಇಷ್ಟು ದಿವಸ ಆದರೂ ಹುಡುಗ ನೆನ್ಪಿಟ್ಕೊಂಡಿದ್ದಾನಲ್ಲ ನನ್ನ ಅಂತ. ನಿನ್ನ ಅಚೀವ್ಮೆಂಟ್ ನಂದು ಅಚೀವ್ಮೆಂಟ್ ಅಂತಲೇ ನನಗೆ ಅನಿಸುತ್ತೆ. ಈ ದಿನವರೆಗೂ ನಾನು ಸ್ಕೂಲ್ ಮಕ್ಕಳಿಗೆ ಹಳೆ ಸ್ಟೂಡೆಂಟ್ಸ್ ಹೆಸರು ಹೇಳ್ಬೇಕಾದ್ರೆ ನಾನು ನಿನ್ನ ಹೆಸರನ್ನೇ ಕೋಟ್ ಮಾಡೋದು, ಆಲ್ರೌಂಡರ್ ರಘುಪತಿ ಅಂತಾನೆ. ಆಲ್ರೌಂಡರ್ ರಘುಪತಿ ಅವರೇ ಹೇಳಿ ನಿಮ್ಮ ಸ್ಕೂಲ್ ಬಗ್ಗೆ. Oh my, thank you. You brought tears into my eyes. So sweet. It's a most beautiful part of my life, ಬಾಲೋದ್ಯಾನ ಸ್ಕೂಲ್. ಎಸ್, ಅಂಡ್ ಐ ಹರ್ಡ್ ಟೆಕ್ಸ್ಟ್ ಬುಕ್ಸ್ ಭಾಳ ಇಷ್ಟ ಅಂತೆ. ಏನು ನಿಮ್ಮ ಮಾರ್ಕ್ಸ್ ಕಾರ್ಡ್ ನಾವು ರಿಸರ್ಚ್ ಮಾಡಿದಾಗ ಸಿಕ್ತು ನಮಗೆ. ಏನು ಸರ್ ನೀವು? ಬೇಡ ಬೇಡ ಬೇಡ. ಅಲ್ಲ ಸರ್, ನಮಗೆ ಖುಷಿ ಸರ್. ಯಾಕಂದ್ರೆ ಎಷ್ಟೊಂದು ಜನ ಪೇರೆಂಟ್ಸ್ ಕೇಳೋರು, ರಮೇಶ್ ಸಾಧಕರನ್ನ ಕೂರಿಸ್ತೀರಾ, ಎಷ್ಟೊಂದು ಜನ ನಾನು ಫೇಲ್ ಆಗಿದೆ, ಸರಿಗೆ ಓದಲಿಲ್ಲ ಅಂತ ಹೇಳ್ಕೊಂಡು ಬರ್ತಿದ್ದಾರೆ ಅಂತ. ನಮಗೆ ಕರೆಕ್ಟಾಗಿ ಒಬ್ರು ಸಿಕ್ಬಿಟ್ಟಿದ್ರಿ. ಥ್ರೂ ಔಟ್ ಫಸ್ಟ್ ರ್ಯಾಂಕ್ ಅಂತ ಇವರು. ಫಸ್ಟ್ ಸ್ಟ್ಯಾಂಡರ್ಡಿಂದ MSc ವರ್ಗು ಗೋಲ್ಡ್ ಮೆಡಲ್ವರೆಗೂ ಥ್ರೂ ಔಟ್ ಫಸ್ಟ್ ರ್ಯಾಂಕ್ ರಘು. ವಾವ್ ರಘು. ಆ್ಯಂಡ್ ನಿಮ್ಮ ಈ ಸೈನ್ಸ್ ಟೀಚರ್ ಪರಿಮಳ ಅವರು ಐ ಥಿಂಕ್ ನನಗೆ ಭಾಳ ಫೇವ್ರೇಟ್ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ರು. ಹೌದು, ನಮಗೆ ಒನ್ ಆಫ್ ದ ಫೇವ್ರೇಟ್ ಟೀಚರ್ಸ್ ಅವರು. ಸ್ಕೂಲಿಗೆ ಸೇರಿದಾಗಿಂದನೂ ಕೊನೆ ತನಕನೂ ಅವ್ರು ಇದ್ದಿದ್ದು ಒಬ್ರು ಟೀಚರ್ ನನಗೆ. ಓಕೆ, ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಸಣ್ಣ ವಯಸ್ಸಿಂದನೂ ರಘುಪತಿ ಎಲ್ಲ ಥರ ಆ್ಯಕ್ಟಿವಿಟೀಸಲ್ಲೂ ಅವನು ತುಂಬ ಹಾರ್ಡ್ ವರ್ಕ್ ಮಾಡಿ ಅಚೀವ್ ಮಾಡ್ತಾ ಇದ್ದ. ಓಕೆ, ಮೈಮ್ ಮಾಡ್ತಿದ್ದ, ಭರತನಾಟ್ಯ ಮಾಡ್ತಿದ್ದ, ಆಮೇಲೆ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ತುಂಬ ಚೆನ್ನಾಗಿ ಮಾಡ್ತಿದ್ದ. ಇವತ್ತಿಗೂ ಕೂಡ ನನಗೆ ರಘುಪತಿ ಕೊಟ್ಟಿರೋ ಫೆವಿಕಾಲ್ ಕಾಂಟೆಸ್ಟ್ದು ಬುಕ್ಲೆಟ್ಸ್ ನಾನು ಇಟ್ಕೊಂಡಿದ್ದೀನಿ. ನನಗೆ ಗಿಫ್ಟ್. ಅಫ್ಕೋರ್ಸ್ ಇವರು, ನೀವು ಸೈನ್ಸ್ ಟೀಚರು, ಬಹಳ ಪ್ರೀತಿಯಿಂದ ಸೈನ್ಸ್ ಹೇಳ್ಕೊಟ್ರಿ. ಬಟ್ ಅವ್ರು ಸೈನ್ಸ್ ಎಲ್ಲ ಬಿಟ್ಬಿಟ್ಟು ಈಗ ಸಂಗೀತ ಕ್ಷೇತ್ರಕ್ಕೆ ಬಂದಿದ್ದಾರೆ. ನನಗೆ ಅದೇ ಬೇಜಾರು. ಸೈಂಟಿಸ್ಟ್ ಆಗಿದ್ದಾನೆ ಅಂತ ಕೇಳಿದ್ದೆ, ಬಿಟ್ಟ ಅಂತ ಗೊತ್ತಾದ್ಮೇಲೆ ನನಗೆ ಇನ್ನೊಂದ್ಸತಿ ನಾವು ನೆನ್ಪು ಮಾಡ್ಕೊಳ್ಳಲ್ಲ ಅನ್ನಷ್ಟು ಬೇಜಾರು ಬಂದಿತ್ತು ನನಗೆ. ಬಟ್ ಲೇಟರ್ ಈ ಅಚೀವ್ಮೆಂಟ್ಸ್ ಇಂದ ನನಗೆ ಐ ಆಮ್ ವೆರಿ ಹ್ಯಾಪಿ. ಏನು ಹೇಳೋದು ಗೊತ್ತಾಗ್ತಿಲ್ಲ. ನೀವು ಈ ಥರ ಶಾಪ್ ಕೊಡ್ತೀರಿ ಅಂತ ಅಂದ್ಕೊಂಡಿರಲಿಲ್ಲ ಅದು. ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ನೀವು ಆಲ್ ದ ಬೆಸ್ಟ್ ಫಾರ್ ಯು ಇನ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ಯಾ, ಅಂಡ್ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳಿ. 2-3 ಜನ ಬಂದಿದ್ರು. ಅವನು ಶೇಷಾದ್ರಿ. ಅವನು ಪ್ರೈಮರಿ ಸ್ಕೂಲಿಂದ ಒಟ್ಟಿಗೆ ಓದಿ, ಓಕೆ, 10th ತನಕ ಒಟ್ಟಿಗೆ ಓದಿದ್ದು ಕ್ಲಾಸ್ಮೇಟ್. ಸೊ ಅವನು ನಾನು ಕುತಂತ್ರಗಳು ಬೇಜಾನ್ ಮಾಡ್ತಾ ಇದ್ವಿ. ಸರಿ. ಮೈಕಲ್ ಜಾಕ್ಸನ್ ಸಾಂಗ್ಸ್ ನ ಹಾಡೋನು. ಅವ್ನಿಗೆ ಲಿರಿಕ್ಸ್ ಬರ್ತಿರ್ಲಿಲ್ಲ. ಇಲ್ಲ ಹಾಡೋನು.
ನಾವು ಅದನ್ನೇ ಸಕ್ಕದಾಗ ಆಡ್ತೀವಿ ಅಂತ ಏರಿಸ್ತಾ ಇದ್ವಿ. ನಾವೆಲ್ಲ ನಗ್ತಾ ಇದ್ವಿ, ಬಟ್ ಅವ್ನಿಗೆ ಏರಿಸ್ತಾ ಇದ್ವಿ. ಅವ್ನು ಎಷ್ಟು ನಂಬಿಟ್ಟ ಅದನ್ನ ಅಂತಂದ್ರೆ ಅವ್ನು ಹೋಗ್ಬಿಟ್ಟು ಕಾಂಪಿಟೇಷನ್ಗೆಲ್ಲ ಅವ್ನು ಅದೇ ಹತ್ರ ಆಡ್ಬಿಟ್ಟ? ಅದನ್ನ ಹತ್ರ ಆಡೋ. ಆ ಥರ ಒಂದ್ಸಲ ಹಾಡು ತೋರಿಸಿ ಸರ್. ಆಡಪ್ಪ ಬಾರ ಇಲ್ಲಿ. ಗೊತ್ತಾಗೋಯ್ತು ಇವ್ರಿಗೆ. ಇದು ಹೇಗೆ ಅಂತ ಹೇಳಿದ್ರೆ, ನೀವು ಕೇಳ್ದಂಗೆ ನಾನು ಈಗ ಅದನ್ನ ಹೇಳಿದ್ರೆ ಎಲ್ಲರೂ ನಿಂತ್ಕೊಂಡು ನಗ್ತೀರಾ. ಸೊ ಅಷ್ಟು ನಾವು ಇರೋದೇ ಅದಕ್ಕೆ ಸರ್, ದಯವಿಟ್ಟು ಆಡಿ ಸರ್. ನೋಡಿ ಎಲ್ಲ ಕಾಯ್ತಾ ಇದಾರೆ ನಿಂತ್ಕೊಳ್ಳೋಕೆ. ನೋಡಿ ನನಗೇನು ಗೊತ್ತಾ, ಲಿರಿಕ್ಸ್ ಒಂದು ನಯ ಪೈಸಾ ಗೊತ್ತಿಲ್ಲ. ಅವತ್ತು ಗೊತ್ತಿರಲಿಲ್ಲ ನನಗೆ, ಇವತ್ತು ಗೊತ್ತಿಲ್ಲ. ಆಡು ಹಂಗೆ ಹೇಳು. ನಮಗೂ ಗೊತ್ತಿಲ್ಲ, ಆಡಿ. ಮೈಕಲ್ ಜಾಕ್ಸನ್ ಏನು ಇಲ್ವಲ್ಲ ಈಗ, ಪರವಾಗಿಲ್ಲ, ಏನು ಬೇಜಾರು ಮಾಡ್ಕೊಳ್ಳಲ್ಲ, ಆಡು. ನಮ್ಮ ಮನೆಯಲ್ಲಿ ಅವಾಗ ಬರೀ ಒಂದು ಟ್ರಾನ್ಸಿಸ್ಟರ್ ಇತ್ತು. ಇವ್ರು ಕೇಳ್ತಾ ಇದ್ದಿದ್ದು ಮ್ಯೂಸಿಕ್ನೆಲ್ಲ ಅವರ ವಾಕ್ಮ್ಯಾನ್ ಅಲ್ಲೇ ಕ್ಲಾಸ್ನಲ್ಲಿ ಕೇಳೋ ಅಂತ ಒಂದು ಪರಿಸ್ಥಿತಿ ನನಗೆ. ಸೊ ಬಟ್ ನನಗೆ ಬೇಸಿಕ್ ಇಂಟ್ರೊಡಕ್ಷನ್ ಇಂಟು ವೆಸ್ಟರ್ನ್ ಮ್ಯೂಸಿಕ್ ಅಂತಂದ್ರೆ ಮೈಕಲ್ ಜಾಕ್ಸನ್ ಇವರಿಂದ. ನಾನು ಸೈಕಲ್ ಜಾಕ್ಸನ್. ಓಕೆ, ಕೂತ್ಕೊಂಡು ನೆನಪಿಸ್ಕೊಳ್ಳಿ. ಇನ್ನು ಮೋರ್ ಫ್ಲಾಶ್ ಬ್ಯಾಕ್ಸ್ ಎಕ್ಸ್ಪೆಕ್ಟ್. ಬನ್ನಿ ಪ್ಲೀಸ್. ಬನ್ನಿ ಪ್ಲೀಸ್. ಥ್ಯಾಂಕ್ ಯು ಸರ್. ರಘು, how was your relationship with ವಾಸು? ವಾಸು ಒಂದು 5-6 ವರ್ಷ ನಿಮ್ಗೆ ಚಿಕ್ಕವರು. ಐ ವಾಸ್ ಬಾಸಿ, ಐ ಕಾಂಟ್ ಹೆಲ್ಪ್ ಇಟ್. ಇವತ್ತಿಗೂ ಹಂಗೆ. ಬಟ್ ಇವಾಗ ಅವ್ನು ಸ್ವಲ್ಪ ನನಗ್ ಬಾಸ್ ಆಗಿದ್ದಾನೆ. ವಾಸು ಮತ್ತೆ ನಾನು ಬಹಳ ಪ್ರಾಬ್ಲಿ ಅಪ್ಪ ಹೋಗೋ ತನಕ ಪ್ರಾಬಬ್ಲಿ ಹಿ ವಾಸ್ ಆಲ್ವೇಸ್ ಮೈ ಲಿಟಲ್ ಬ್ರದರ್. ಓಕೆ. ಬಟ್ ಅಪ್ಪ ಹೋದ್ಮೇಲೆ ಪ್ರಾಬ್ಲಿ ಅವ್ನು ನನ್ನ ಮಗನಾಗಿ, ನನ್ನ ನೇಚರ್, ಮೈ ರಿಲೇಶನ್ಶಿಪ್ ವಿತ್ ಹಿಮ್ ಚೇಂಜ್ಡ್. ಒಂಥರ ತುಂಬಾ ಡ್ರಾಸ್ಟಿಕ್ ಆಗಿ ಪ್ರಾಬ್ಲಿ ಐ ಬಿಕೇಮ್ ಮೋರ್ ಮೆಚ್ಯೂರ್ ಅಂಡ್ ಮೋರ್ ಪ್ರೊಟೆಕ್ಟಿವ್ ಅವನ ಬಗ್ಗೆ. ರೈಟ್. ವಾಸು ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ ನಮ್ಮ ವೀಕೆಂಡ್ ಟೆಂಟಲ್ಲಿ. ಹಾಯ್ ರಘು, ನಮಸ್ಕಾರ ಗುರು. ನನಗೆ ನೀನೇ ಗುರು. ಯಾವಾಗಲೂ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆಗಲಿ ಇಲ್ಲ ಮ್ಯೂಸಿಕ್, ಈವನ್ ಹುಡುಗಿರಿಗೆ ಲೈನ್ ಹೊಡಿಯೋದು ಎಲ್ಲನೂ ನೀನೇ ಕಲಿಸ್ಕೊಟ್ಟಿದ್ದೆ. ಓಲ್ಡ್ ಡೇಸ್ ಇನ್ನು ಜ್ಞಾಪಕ ಬರ್ತಾ ಇದೆ. ವಿ ಯೂಸ್ ಟು ಪ್ಲೇ ಕ್ರಿಕೆಟ್. ನೀನು ಬ್ಯಾಟಿಂಗ್ ಆಡ್ತಿದ್ದೆ, ಔಟ್ ಆಗ್ತಿದ್ರು ಕೂಡ ಬ್ಯಾಟೇ ಕೊಡ್ತಾರಲ್ಲ ಬ್ಯಾಟಿಂಗ್ ಮಾಡೋದಕ್ಕೆ. ಕಸಿನ್ ಹರಿ ಅವರು ನಿಮ್ಮ ಅಪ್ಪ ಆಟಿಸ್ಕೊಂಡ್ಬಂದು ಹೊಡಿತಾ ಇದ್ರು. ನಾವು ಸ್ಕೂಲ್ನಲ್ಲಿ ಒಂದು ದಿವಸ ಫುಲ್ ಒಂಥರ ಮಣಿರತ್ನಂ ಫಿಲ್ಮ್ ಥರ ಮಳೆ ಬರ್ತಾಯಿತ್ತು. ಕೈಗೆ ಒಂದು ಉಂಗುರ ಹಾಕೊಂಡಿದ್ದೆ. ಪಾಠ ಕೇಳ್ತಾ ಕೇಳ್ತಾ ಏನೋ ಜ್ಞಾನದಲ್ಲಿ ಅದನ್ನು ಕಚ್ಕೊಂಡು ತುಂಬ ಟೈಟಾಗಿ ಕಚ್ಕೊಂಡ್ಬಿಟ್ಟಿದ್ದೆ. ಬೆರಳು ಫುಲ್ ಬ್ಲೂ ಆಗಿಬಿಟ್ಟಿತ್ತು. ಸೊ ನಾನು ನಿನ್ನ ಹತ್ರ ತಮಾಷೆಯಾಗಿ ಓಡಿ ಬಂದು, ನೋಡೋ ರಘು ಕೈಯೆಲ್ಲ ನೋಡಿ ಹೆಂಗೆ ಬ್ಲೂ ಆಗಿಬಿಟ್ಟಿದೆ ಅಂತ ಹೇಳಿದೆ. ನಿನಗೆ ಫುಲ್ಲು ಕೋಪ ಬಂದು ಏನೋ ಮಾಡ್ಕೊಂಡಿದ್ಯಾ ಅಂತ ನನಗೆ ಬೈದು, ತಕ್ಷಣ ಆ ಮಳೆನಲ್ಲೇ ನನ್ನ ಕೈ ಹಿಡ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಓಡೋದ್ವಿ. ಅಲ್ಲಿ ಕಟ್ ಮಾಡಿಸಿ ಬಿಚ್ಚಿಸಿದೆ. ಸೊ ಹೀಗೆ ಕೆಲವೊಂದು ಇನ್ಸಿಡೆಂಟಲ್ಲಿ ನನಗೆ ನೀನು ತಂದೆ ಆಗಿದ್ದೆ. ಈವನ್ ಅಪ್ಪ ಹೋದಾಗ್ಲೂ ನಾವು ಸ್ನಾನ ಮಾಡ್ತಾಯಿದ್ವಿ. ಆವಾಗಲೂ ನೀನು ನನಗೆ ಹೇಳಿದೆ, ಏನೇ ಆಗಲಿ ಅಳಬೇಡ, ಎಲ್ಲರೂ ಬಂದರೆ ಚೆನ್ನಾಗಿ ಮಾತಾಡಿಸ್ಕೊಂಡು ಏನೇನು ಕಾರ್ಯ ಮಾಡಬೇಕು ಎಲ್ಲ ಮಾಡಿ ಮುಗಿಸೋಣ, ಅಳಬೇಡ. ಆವಾಗಲೂ ನೀನು ನನಗೆ ಹೇಳಿದೆ. ಸೊ ಇವಾಗಲೂ ನನ್ನ ಲೈಫ್ನಲ್ಲಿ ನೀನೇ ನನಗೆ ತಂದೆ, ಮತ್ತು ಒಬ್ಬ ಒಳ್ಳೆ ಫ್ರೆಂಡ್, ಮತ್ತು ಅಫ್ಕೋರ್ಸ್ ನನ್ನ ಅಣ್ಣ. ಲವ್ ಯು ಗುರು, ಲವ್ ಯು. ಐ ಥಿಂಕ್ ನಾವು ಚಿಕ್ಕ ವಯಸ್ಸಲ್ಲೇ ತುಂಬಾ ಬೇಗ ದೊಡ್ಡವರಾಗ್ಬಿಟ್ವಿ ಅನ್ಸುತ್ತೆ. ಚೈಲ್ಡ್ಹುಡ್ ಟು ಮ್ಯಾನ್ಹುಡ್ ಏನಿದೆ ಟ್ರಾನ್ಸಿಷನ್, ಅದು ತುಂಬಾ ಇಮ್ಮಿಡಿಯೇಟ್ ಆಗೋಯ್ತು. ಪ್ರಾಬ್ಲಿ ಐ ವಾಸ್ 17 or 18 when ಅಪ್ಪ ಹೋದಾಗ. ಸೊ ಹಾಗಾಗಿ ಮ್ಯಾನ್ ಆಫ್ ದ ಫ್ಯಾಮಿಲಿ, ಸಡನ್ಲಿ ಅದೇನೋ ಆ ರೋಲ್ ಐ ಹ್ಯಾವ್ ಟು ಟೇಕ್ ಇಟ್ ಅಪ್. ರೈಟ್. ಓಕೆ, ನಮಗೊಬ್ರು ಬ್ರೂ ಇನ್ಸ್ಟೆಂಟ್ ಗೆಸ್ಟ್ ಇದ್ದಾರೆ, ಸ್ವಾಗತಿಸಿ. ಪ್ಲೀಸ್ ವೆಲ್ಕಮ್ ವಾಸು ದೀಕ್ಷಿತ್. ಅಂದ್ರೆ ಇವ್ರು ಮ್ಯೂಸಿಕ್ ಗುರು ಆಗಿದ್ರು, ನಿಮ್ಮ ಡ್ಯಾನ್ಸ್ ಗುರು ಆಗಿದ್ರು. ಇನ್ನೊಂದೇನು ಹೇಳಿದ್ರಲ್ಲ ಸರ್ ಅಲ್ಲಿ, ಏನು ಇನ್ನೇನೋ ಹೇಳಿದ್ರಿ ನೀವು, ಹುಡುಗಿರಿಗೆ ಲೈನ್ ಹೊಡಿಯೋದು. ಹುಡುಗಿರ್ಲಿ ಅದು ಮಾತ್ರ ಹಿಂಗೆ ನಮ್ಗೆ ಹೇಳ್ಕೊಬಿಟ್ರೆ ನೀವು. ಅದು ಅವ್ರ ಬಾಯಿಂದ ಬರಲಿ ಅಂತ ಸುಮ್ಮನೆ ಹೇಳ್ಕೊಡಿ ಸರ್. ನಾ ಏನಿಲ್ಲ, ಅವ್ರು ಇವ್ನು ಹೋಗ್ಬಿಟ್ಟು ಹೆಂಗ್ ಮಾತಾಡ್ಸೋದು ಅಂತಲೂ ಗೊತ್ತಿರ್ಲಿಲ್ಲ ಅವನಿಗೆ. ಸರಿ, ಅವಳು ಸ್ಟ್ರೈಟ್ ಆಗಿ ಹೋಗಿ ಮಾತಾಡ್ಸು ಅಂತ. ಸ್ಟ್ರೈಟ್ ಹೋಗಿ ಮಾತಾಡ್ಸ್ಬೋದಾ ಸರ್? ಗೊತ್ತೇ ಇಲ್ಲ ಸರ್, ನಮ್ಗೆ ಹೇಳ್ಕೊಡಿ ಸರ್. ಹೆಂಗ್ ಸರ್? ಅಲ್ಲ, ಯಾರು ಇಷ್ಟ ಆದ್ರೆ ಹೋಗ್ಬಿಟ್ಟು ಮಾತಾಡ್ಸೋದಪ್ಪ ಅಷ್ಟೇ. ನಾನು ಯಾವ ಮುಲಾಜೆ ನೋಡ್ತಿರ್ಲಿಲ್ಲ. ಇಫ್ ಐ ಫೆಲ್ಟ್ ಲೈಕ್ ಟಾಕಿಂಗ್ ಟು ಸಮನ್, ಐ ವುಡ್ ಜಸ್ಟ್ ಗೋ ಅಂಡ್ ಟಾಕ್. ಆದರೆ ಸಿದ್ದಪ್ಪ ಸ್ಕ್ವೇರಿಂದ ಸೈಕಲ್ ಹೊಡ್ಕೊಂಡು ಬರಬೇಕಾದ್ರೆ ನಾನು ನೀನು ಬಲ್ಗಡೆಯಿಂದ ಯಾರೋ ಒಬ್ರು ಬಂದರು.
ಯಾರ್ರಿ ಕರ್ಸಿರೋದು? ಯಾರ್ರಿ ಇವನನ್ನ ಕರ್ಸಿರೋದು? ನೀನು ತೋರಿಸ್ಬಿಟ್ಟು ನೋಡೋ ಚೆನ್ನಾಗಿದ್ದಾಳೆ, ಆ ಹೆಸರನ್ನು ಹೇಳಕ್ ಇಷ್ಟಪಡಲ್ಲ, ಏನೋ ಮರ್ತೋಗಿದೆ. ವೆರಿ ಗುಡ್, ವೆರಿ ಗುಡ್. ಮರ್ತೋಗಿದೆ. ಕರೆಕ್ಟ್. ಸದ್ಯ ಎಲ್ಲೆಲ್ಲಿ ಸೆನ್ಸರ್ ಮಾಡ್ಬೇಕು ಮಾಡು. ನಾವು ಹಿಂಗೋದ್ವಿ, ಅವಳು ಹಿಂಗೋದ್ಲು ಅಷ್ಟೇ. ಚೆನ್ನಾಗಿದೆ. ಹೀರೋ ಈ ಕಡೆಯಿಂದ ಬಂದಂತೆ, ಹೀರೋಯಿನ್ ಈ ಕಡೆಯಿಂದ ಬಂದಂತೆ, ಆಮೇಲೆ ಇವ್ರ ಪಾಡಿಗೆ ಹೋದ್ರಂತೆ, ಅವ್ರ ಪಾಡಿಗೆ ಹೋದ್ರಂತೆ. ಇದೇನ್ ಲವ್ ಸ್ಟೋರಿ ಸರ್? ಬರೀ ಟ್ರಾಫಿಕ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ. ಹೇಳಿ. ನಾನು ಚಿಕ್ಕವನಾಗಲಿ ನಾನು ಏನೇ ಒಂದು ಸ್ಟಡೀಸ್ ಆಗಲಿ ಅಥವಾ ಸ್ಪೋರ್ಟ್ಸ್ ಆಗಲಿ ಇಲ್ಲ ಮ್ಯೂಸಿಕ್ ಎಲ್ಲಾದ್ರಲ್ಲೂ ನೀನು ಏನೇ ಮಾಡು ನಾನಿರ್ತೀನಿ ನಿನ್ನ ಜೊತೆಗೆ ಅಂತ ಹೇಳಿದ್ದು ಇವನೊಬ್ಬನೇ. ಓಕೆ. ನಮ್ಮ ಬ್ಯಾಂಡ್ನ ಸ್ಟಾರ್ಟ್ ಮಾಡಿದ್ದಕ್ಕೂ ಕಾರಣ ಇವನೇ. ಯಾಕೆಂದರೆ ಇವ್ರದ್ದು ಅವಾಗ ಒಂದು ಬ್ಯಾಂಡ್ ಇತ್ತು, ಅಂತರಾಗ್ನಿ ಅಂತ. ಹೌದು. ನಾವು ಇದೇ ಥರ ಒಂದು ಬ್ಯಾಂಡ್ ಮಾಡಬೇಕು, ನಮ್ಮ ಕಲೆನ ನಾವು ಇದೇ ಥರ ತೋರಿಸ್ಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ತಂದು ಕೊಟ್ಟಿದ್ದೆ ರಘು. ಅವ್ರ ಮಾತಲ್ಲಿ ಹೇಳ್ತಾ ಇದ್ರು, ಅಪ್ಪ ತೀರ್ಕೊಂಡಾಗ ಅದು ನಿಮಗೆ ಭಾಳ ಅಫೆಕ್ಟ್ ಆಗಿದೆ, ಬಿಕಾಸ್ ಯು ಸ್ಟಿಲ್ ವೆರಿ ಯಂಗ್ ಅಂತ. ಆಮೇಲೆ ಆ ರೋಲ್ನ ಅವ್ರು ತೊಗೊಳ್ಬೇಕಾಗಿ ಬಂತು. ಆ ಟ್ರಾನ್ಸಿಷನ್ ಫೇಸ್ ಭಾಳ ಕಷ್ಟ ಆಗಿರ್ಬೇಕು ನಮಗೆ. ಆ್ಯಕ್ಚುಲಿ ನನಗೆ ಅಪ್ಪ ತುಂಬ ಕ್ಲೋಸ್ ಆಗಲೇ ಇಲ್ಲ, ನಾನು ಚಿಕ್ಕವನು. ಬಟ್ ಆ ಟೈಮ್ನಲ್ಲಿ ಅಪ್ಪ ಹೋದ್ಮೇಲೆ ಒಬ್ಬ ತಂದೆ ಸ್ಥಾನದಲ್ಲಿ ನಿಂತು ಎಲ್ಲದನ್ನೂ ಮಾಡಿದ್ದು ರಘು. ಅಫ್ಕೋರ್ಸ್ ಅಮ್ಮ ವಾಸ್ ದ ಬ್ರೆಡ್ ವಿನ್ನರ್ ಇನ್ ದ ಫ್ಯಾಮಿಲಿ. ಅವರು ಒಬ್ಬ ಗಂಡ್ಸ್ ಏನು ಮಾಡಬೇಕೋ ಅದನ್ನು ಅವರು ನಿಂತು ಮಾಡಿದ್ದಾರೆ. ಅಪ್ಪನ್ನ ಒಂದು ರೀತಿನಲ್ಲಿ ಅಪ್ಪ ಇದ್ರೂ ಅಮ್ಮ ಆಕ್ಚುಲಿ ವಾಸ್ ದ ಫೋರ್ಸ್ ಇನ್ ದ ಫ್ಯಾಮಿಲಿ. ಬೆಳಗ್ಗೆ 7 ಗಂಟೆಗೆ ಹೋಗೋರು ಆಫೀಸ್ಗೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು, ಸಂಜೆ ಬರೋದು, ತಿರ್ಗಾ ಮನೇಲಿ ಮಕ್ಳಿಗೋಸ್ಕರ ಗಂಡನಿಗೋಸ್ಕರ ಕೆಲಸ ಮಾಡೋದು. ಐ ಡೋಂಟ್ ನೋ ಹೌ ಶಿ ಸರ್ವೈವ್ ಲೈಕ್ ದ್ಯಾಟ್ ಫಾರ್ ಸೋ ಮೆನಿ ಇಯರ್ಸ್. ಅದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ ಅದು. ಆ್ಯಂಡ್ ಅಫ್ಕೋರ್ಸ್ ಒಂದು ಈ ಥರ ಒಬ್ರು ಎಲ್ಡರ್ ಬ್ರದರ್ ಮನೇಲಿ ಇದ್ದಾಗ, ಅಂದರೆ ಥ್ರೂ ಔಟ್ ಫಸ್ಟ್ ರ್ಯಾಂಕ್ ಇವರು. ನಿಮ್ಮ ಅಣ್ಣನ ಥರ ಇರಬೇಕು ಅಂತ ಕಂಪ್ಯಾರಿಸನ್ಸ್ ಬಂದಿರಬೇಕಲ್ಲ ಸಿಕ್ಕಾಬಿಟ್ಟೆ. ಈ ಟೀಚರ್ಸ್ ಬುದ್ಧಿನೇ ಹಂಗೆ ಬಿಡಿ. ನಿಮ್ಮ ಅಣ್ಣನ ನೋಡು. ನಾವು ತಮ್ಮಂದ್ರ ನೀವು ತಮ್ಮನ ಸರ್ ಯಾಕೆ ಹೇಳ್ತೀರಾ ಸರ್? ಕೊಡಿ ಕಂಟಿನ್ಯೂ ಮಾಡಿ ಸರ್. ತಮ್ಮಂದ್ರ ಗೋಲ್ ಹೇಳಿ ಸರ್. ಇವ್ರು ಯಾವಾಗ್ಲೂ ಹಿಂಗೆ ಸರ್, ಬೇರೆ ಕೆಲಸನೇ ಇಲ್ಲ. ಸ್ಪೋರ್ಟ್ಸ್ ಆಗ್ಲಿ ಎಲ್ಲದಲ್ಲೂ ಚಾಂಪಿಯನ್. ಅದು ಹೇಳಾಯ್ತು. ನಾನು ಹೈಟಲ್ಲಿ ಬೇರೆ ಕಮ್ಮಿ, ಸೊ ಅದ್ರಲ್ಲಂತೂ ಕಾಂಪಿಟೇಷನ್ ಇಲ್ಲ. ಆಮೇಲೆ ಪೇಂಟಿಂಗ್ ಆಗಲಿ, ಸ್ಟಡೀಸ್ ಅಲ್ಲಿ ಎಲ್ಲದರಲ್ಲೂ ಫಸ್ಟ್. ಹ್ಯಾಂಡ್ ರೈಟಿಂಗ್ ಇನ್ನೊಂದು ಸೂಪರ್. ಇವತ್ತಿಗೂ ನೀವು ನೋಡಿ, ಪೇಂಟಿಂಗ್ ಬಹಳ ಚೆನ್ನಾಗಿ ಮಾಡ್ತಾರೆ. ಅವನ ಲೋಗೋನು ಅವನ ಸಿಗ್ನೇಚರ್ ಅಲ್ಲೇ ಮಾಡಿರೋದು, ಯಾಕೆಂದ್ರೆ ಅವನ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿದೆ. ಸೊ ಎಲ್ಲದರಲ್ಲೂ ಕಂಪೇರ್ ಮಾಡೋದು ಟೀಚರ್ಸ್. ಸೊ ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟೆ, ಇವನ್ ಏನೇ ಮಾಡಿದ್ರು ನಾನು ಇವನ್ ತರ ಆಗಲ್ಲ ಅಂತ. ನೋಡಿದ್ರೆ ಕೊನೆಗೆ ಅವನ ತರನೇ ಆಗ್ಬಿಟ್ಟಿದ್ದೆ. That's a big compliment, you know. Amazing. Even ಇವಾಗಲೂ ನನ್ನ ಪ್ರೊಫೆಷನಲ್ ಲೈಫ್ನಲ್ಲಿ ರಘು ಇಸ್ ಲೈಕ್ ಆಲ್ವೇಸ್ ಗೈಡಿಂಗ್. ಈಸ್ ದ ಆಲ್ವೇಸ್ ಲೈಕ್ ಅ ಬೆಂಚ್ ಮಾರ್ಕ್. ಅಟ್ ದ ಸೇಮ್ ಟೈಮ್ ಹಿ ಈಸ್ ಮೈ ಬೆಸ್ಟ್ ಕ್ರಿಟಿಕ್. ಇವಾಗಲೂ ಮೊನ್ನೆ ನಾವು ಒಂದು ಶೋ ಮಾಡಿದ್ವಿ, ಅವಾಗ ಅವ್ನು ಹೇಳ್ದ, ನಿನ್ ಶೋ ಚೆನ್ನಾಗಿತ್ತು, ಆದ್ರೆ ಆಡೋದ್ ಮಾತ್ರ ನೀ ಇನ್ನೂ ಕಲ್ತಿಲ್ಲ ಅಂತ. ರೈಟ್. ಅಣ್ಣ ತಮ್ಮಂದ್ರು ಇಬ್ರು ಜೊತೆಗಿದ್ರ. ಬೋತ್ ಆಫ್ ಯು ಆರ್ ಸಚ್ ಬಿಗ್ ಆರ್ಟಿಸ್ಟ್, ಮ್ಯೂಸಿಷಿಯನ್ಸ್. ಜೊತೆಗೆ ಒಂದು ಜೂಗಲ್ ಬಂದು ಆಗ್ಬೋದಾ? ಮಾಡೋದು ಗಲಿಗೆ ಸಂತಿ, 4 ಮನಿ ಕಟ್ಟಬೇಕಂತಿ, ಆನೆಯ ಬಾರಿ ಎರಬೇಕಂತಿ, ಮಣ್ಣಲ್ಲಿ ಇಳಿಯುವುದ ತಳ್ಳಗ ಮರದಿ, ಲೋಕದ ಕಾಳಜಿ ಮಾಡ್ತೀನಂತಿ, ಹಿಂಗ್ಯಾರ ಮಾಡಪ್ಪ ಚಿಂತೆ.
ನಿಂಗ್ಯಾರ್ ಬ್ಯಾರಂತರ ಮಾಡಪ್ಪ ಚಿಂತಿ ನೆಲೆಯು ಗೋವಿಂದನ ಪಾದದೊಳೈತಿ ಅಲ್ಕೊಂಡು ಹುಡುಕಿದಿರಿನ್ನಲ್ಲೈತಿ ಶಿಶುನಳ ಭೀಷಣ ದಯೆಯೊಳಗೈತಿ ರಸಿಕನು ಹಾಡಿದ ಕವಿತೆಯೊಳೈತಿ ಲೋಕದ ಕಾಳಜಿ ಮಾಡುತ್ತೀನಂತಿ ನಿಂಗ್ಯಾರ್ ಬ್ಯಾಡಂತಾರ ಮಾಡಪ್ಪ ಚಿಂತಿ. This instrument is very interesting. ಬೆಂಗಾಲಿ ಫೋಕ್ ಇನ್ಸ್ಟ್ರೂಮೆಂಟ್. Okay. ಇದು ಕಮೋಕ್ ಅಂತ ಹೇಳ್ತಾರೆ. Okay, okay. ಇವಾಗಲೇ ಒಂದು ಸ್ಟ್ರಿಂಗ್ ಕಟ್ ಆಯ್ತು. ಕಟ್ ಆಯ್ತು ಅದು. ಬಟ್ ಅದೇ ರಘು ಹೇಳ್ಕೊಟ್ಟಿದ್ದಾರೆ ಪಾಠ. ಏನೇ ಆದ್ರೂ ಹೋಗ್ತಾ ಇರಬೇಕು. Show must go on. So nice. Thank you Vasu ಅವರೇ. Thank you so much. It was awesome. ಅದೇ ಟೀಚರ್ ಹೇಳಿದ್ರು ಫಸ್ಟ್ ರ್ಯಾಂಕ್ ಸ್ಟೂಡೆಂಟು ಅದೊಂದು ಕಡೆ ನಡೀತಾ ಇದೆ, ಈ ಕಡೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್, ಈ ಕಡೆ ಗಾಯನ ಶುರು ಆಯಿತು. ಇದರ ಮಧ್ಯೆ ಈ ಭರತನಾಟ್ಯದ ಒಲವು ಎಲ್ಲಿ ಶುರು ಆಯಿತು? 10 ವರ್ಷಗಳ ಮೇಲೆ ನೀವು ಟ್ರೈನಿಂಗ್ ಮಾಡಿದಿರಂತೆ ಭರತನಾಟ್ಯಂ. ಆಕ್ಚುಲಿ ಇದಕ್ಕೆ ಕಾರಣ ಅಪ್ಪ ಅಮ್ಮನೇ. ನನಗೊಬ್ಳು ಕಸಿನ್ ಇದ್ಲು ಮಾಧವಿ ಅಂತ, ಅವಳಿಗೂ ನಂಗೂ ಯಾವಾಗಲೂ ಒಂಥರ ಜಗಳಾನೆ. ಅವಳು ಡಾನ್ಸ್ ಕ್ಲಾಸ್ಗೆ ಹೋಗಿ ಭರತನಾಟ್ಯಂ ಕಲಿತಾ ಇದ್ಲು. ಅವಳು ಯಾವಾಗ್ಲೂ ಸಂಜೆ ಆದ್ರೆ ಹಾಲ್ ನಲ್ಲಿ ಪ್ರಾಕ್ಟೀಸ್ ಮಾಡೋಳು. ಒಂದ್ ದಿವಸ ಯಾರು ಇರ್ಲಿಲ್ಲ ಅನ್ಕೊಂಡಿದ್ದೆ ಮನೆಯಲ್ಲಿ. ಸೊ ಅವಳು ಮಾಡ್ತಾ ಇದ್ರೆ ನಾನು ಅವಳ ಹತ್ರ ನಿಂತ್ಕೊಂಡು ಅಣಗಿಸ್ಕೊಂಡು ಡಾನ್ಸ್ ಮಾಡ್ತಾ ಇದ್ದೆ. ನೀನ್ ಹಿಂಗ್ ಮಾಡ್ತೀಯ, ಮುಖ ಹಂಗ್ ಮಾಡ್ತೀಯ, ಹಿಂಗ್ ಕೈ ಎತ್ತೀಯ, ಕೊಕ್ಕರೆ ತರ ಇದೆಯಾ, ಹಂಗೆ ಅಂತೆಲ್ಲ ಬೈಕೊಂಡೆ ಅಣಗಿಸ್ತಾ ಇದ್ದೆ, ರೇಗಿಸ್ತಾ ಇದ್ದೆ. ಅಪ್ಪ ಇದಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಒಂದ್ ಕಿಟಕಿ ನೋಡ್ಬಿಟ್ಟಿದ್ದಾರೆ. ನಮ್ಮಪ್ಪ ಅದನ್ನ ಟ್ಯಾಲೆಂಟ್ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಿಟ್ರು. ಸೊ ಅದನ್ನ ಅಮ್ಮಂಗೆ ಹೇಳಿದ್ದಾರೆ ಅನ್ಸುತ್ತೆ. ಅಮ್ಮನೂ ಇಲ್ಲ ಹೌದು ಅವನಿಗೆ ಟ್ಯಾಲೆಂಟ್ ಇದೆ, ಅದೇ ಟೀಚರು. ಹಾಗೂ ನಮ್ಮ ಡಾನ್ಸ್ ಟೀಚರು ಶ್ರೀಮತಿ ನಂದಿನೀಶ್ವರ್ ಅವರು ಅಮ್ಮಂಗೆ ಹಾಗೆ ಪರಿಚಯ. ಸೊ ಹಾಗಾಗಿ ನಂದಿನಿ ಅವ್ರನ್ನೇ ಮೀಟ್ ಮಾಡಿಸಿ ಅವ್ರ ಹತ್ರನೇ ಕಲೀಲಿ ಪಾಠನ ಅಂತ ಹೇಳಿ ನೆಕ್ಸ್ಟ್ ಬಹಳ 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 ಗಲಾಟೆ ಮಾಡಿದೆ ನಾನು. ಅವಾಗ ಆಗಲ್ಲ ನನ್ನ ಕೈಲಿ, ಇದು ಐ ಡೋಂಟ್ ವಾಂಟ್ ಅಂತ. ಅವಾಗ ನಮ್ಮ ಗುರುಗಳು ನೀನು ಸುಮ್ಮನೆ ಒಂದ್ಸತಿ ನಿಂತ್ಕೊ, ಅಲ್ಲಿ ನಿಂತ್ಕೊಂಡು ಟ್ರೈ ಮಾಡು, ನಿಂಗೆ ಇಷ್ಟ ಇಲ್ವಾ, ಇಷ್ಟ ಇಲ್ದ್ರೆ ಬೇಡ, ಇವತ್ತೊಂದು ದಿವಸ ಟ್ರೈ ಮಾಡು, ಇಷ್ಟ ಆಗ್ಲಾಂದ್ರೆ ಬಿಟ್ಬಿಡು ಅಂತ ಹೇಳಿ ಒಂದು ಸಾಂತ್ವನ ಕೊಟ್ಟು ಶುರು ಮಾಡಿಸಿದ್ರು. ನನಗೆ ಬಹಳ ಸಂಕಟ, ಹೆಂಗೋ ಅಲ್ಲಿ ಕಚ್ಕೊಂಡು ಅವತ್ತು ನಮ್ಮ ಅಪ್ಪನ ಹೆದರಿಕೆಗೆ, ಆಮೇಲೆ ನಮ್ಮ ಗುರುಗಳ ತುಂಬಾನೇ ಮಧುರವಾದವಾಗಿ ಅರ್ಥ ಮಾಡಿಸಿದ್ದಕ್ಕೆ ಅವತ್ತಿನ ದಿವಸ ಇಷ್ಟಪಟ್ಟೆ. ಏನ್ ಪ್ರಾಬ್ಲಮ್ ಆಗ್ಬಿಡುತ್ತೆ, ನಾ ಬಂಕ್ ಮಾಡೋದೇನೋ ಮಾಡ್ಬಿಡ್ತಿದ್ದೆ, ಆದ್ರೆ ಫೀಸ್ ನಮ್ಮ ಅಪ್ಪ ನನ್ನ ಕೈ ಕೊಡ್ತಾ ಇರಲಿಲ್ಲ, ನಮ್ಮ ಅಪ್ಪನೇ ಹೋಗಿ ಕೊಡೋರು. ಫೀಸ್ ಕೊಡಕ್ ಹೋದಾಗ ನಮ್ಮ ಗುರುಗಳು ಇಲ್ಲ ಈ ತಿಂಗಳು ಅವ್ನು ಬಂದೇ ಇಲ್ಲ, ಏನ್ ಇಸ್ಕೊಳ್ಳೋದು ಫೀಸು ಬೇಡ ನನಗೆ ಅಂತ ಹೇಳೋರು. ಆವಾಗ ಮನೆಯಲ್ಲಿ ಭರತನಾಟ್ಯಂ ಹೋಗಿ ಕಥಕ್ಕಳಿ ಆಗೋದು. ರೈಟ್, ನಿಮ್ಮ ಭರತನಾಟ್ಯಂ ಡೇಸ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ ರಘುವರೇ. ಹಾಯ್ ರಘು, ಹೆಂಗಿದ್ಯೋ? ನೀನ್ ಇಷ್ಟು ದೊಡ್ಡವನ ಆಗ್ಬಿಟ್ಟಿದ್ಯಾ? See the day when you came, ನಿಮ್ಮ ಅಪ್ಪ ಅಮ್ಮನ ಜೊತೆ ಬಂದು ಡ್ಯಾನ್ಸ್ ಕ್ಲಾಸ್ ಸೇರ್ಕೊಂಡಾಗ, ಅದರಲ್ಲೂ ಆ ಕೃಷ್ಣಮೂರ್ತಿಪುರಂ ಮನೆ ಒಳಗೆ, ಇಟ್ ವಾಸ್ ಸಚ್ ಎ ಫೈನ್ ಡೇ. ನಿನ್ನ ಹತ್ರ ಕಲಿಬೇಕು ಅನ್ನೋ ಒಂದು ಛಲ, ಒಂದು ಶ್ರದ್ಧೆ, ಅದು ನನ್ನ ತುಂಬ ಹಿಡಿಸಿತ್ತು. ಆಂಗಿಕ ಇದರಲ್ಲಿ ನಳಚರಿತ್ರೆ ಮಾಡಿಸ್ತೀನಿ ಅಂತ ಹೇಳಿ ಮಾಸ್ಕ್ ಹಾಕಿ ಮಾಡಿಸೋದಿಲ್ಲ, ದಟ್ ವಾಸ್ ದ ಟೈಮ್ ನೀನು ಒಳ್ಳೆ ಕಲಾವಿದ ಆಗ್ತೀಯ, ನಿನ್ನಲ್ಲಿ ಕಲ್ಪನೆಗಳು ತುಂಬ ಚೆನ್ನಾಗಿದೆ ಅಂತ ನನಗೆ ಅವತ್ತು ಮನದಟ್ಟಾಯಿತು. ನಾವಿಬ್ರು ಯಾವಾಗಲೂ ಡ್ಯಾನ್ಸ್ ಮಾಡಬೇಕಾದ್ರೆ ಎವ್ರಿ ಒನ್ ಯೂಸ್ ಟು ಸೇ ವಿ ಆರ್ ಬ್ರದರ್ಸ್. ಜನರಿಗೆ ಈ ಥರ ಕಾಣಿಸೋದು ನಿಜಾನ ಅಂತಲೂ ನಾವು ಒಂದು ಟೆಸ್ಟ್ ಮಾಡೋಕ್ಕೆ ಒಂದು ಫೋಟೋಗ್ರಾಫನ್ನು ಕರೆದು ಅದನ್ನು 4-5 ಆ್ಯಂಗಲ್ಸಲ್ಲಿ ತೆಕ್ಕೊಂಡು ಬಿ ಟೆಸ್ಟೆಡ್. ಐ ಹೋಪ್ ಯು ರಿಮೆಂಬರ್ ದ್ಯಾಟ್. ಸುಮಾರು ಜನ ನಾನು ಕೇಳಿದ್ದಾರೆ, ಇವರಿಬ್ಬರು ನಿಮ್ಮ ಮಕ್ಕಳೇ ಅಲ್ವಾ ಅಂತ. ಆಮೇಲೆ ಹೌದು ಇಬ್ಬರು ನನ್ನ ಮಕ್ಕಳೇನೆ, ಆದರೆ ಇವನು ಹುಟ್ಟಿರೋನು ಅವನು ಆಗಿರೋನು ಅಂತ ಹೇಳಿದ್ದೀನಿ ನಾನು. You have really grown as big as you have grown in music. But that's really nice to see you like that. And I think one day ನಾನು ನೀನು ಮತ್ತೆ ಪರ್ಫಾರ್ಮ್ ಮಾಡಬೇಕು. We have to get back either through dance or maybe your music and my dance. ಅರೆ ನಿಮ್ ತರನೇ ಇದ್ರೆ ಅಂತ ನೋಡಕ್ಕೆ ನೀವಿಬ್ರು ಟ್ವಿನ್ಸ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದೀರ ಜನ. ವಾಟ್ಸ್ ಇಟ್ ಲೈಕ್? ಹೌದು, ರೋಹಿತ ಇಸ್ ದ ಅವ್ರ ಟೀಚರ್ ಮಗ ಅನ್ಸುತ್ತೆ ಅವ್ರು. ಹೌದು, ನಮ್ಮ ಗುರುಗಳ ಕೊನೆಯ ಮಗ. ಅವ್ರ ಹಾಡು ನಿಮಗೆ ಬಹಳ ಇಷ್ಟ ಅದು ಯಾವ್ದಿದ್ಯಾ? ಅವ್ರ ಹಾಡಿದ ಅವ್ರ ಹಾಡೋದು ಕೇಳಿಲ್ವಾ ನೀವು? ಚಾನ್ಸೇ ಇಲ್ಲಪ್ಪ. ಕೆಟ್ಟದ ಹಾಡೋನು ಅಂತ ಗೊತ್ತು ನಂಗೆ. ಕರೆಕ್ಟ್, ಕೆಟ್ಟದ ಹಾಡು
ಕೆಟ್ಟದ ಹಾಡ್ತಾರೆ ಇದ್ರಿ ಅವ್ರು ಹೇಗೆ ಧಳಂ ಗುತಕ ದಿಕುತಕ ತದಿಕಿಟ ತುಂ ಧೀನು ತತದ್ಧಿಮಿತಾ ಹತಜಂ ತತಜಂ ತಜಂ ತರುಂ ಗದಿಂ ತಕದೀನು ತತದ್ಧಿಮಿತಾ ಹತಜಂ ತಜಂ ಝಂ ತಜಂ ತಜಂ ಝಂ ತಜಂ ತಜಂ ಝಂ ಝಂ. So good to see you. So good to see you. ಸರ್ ನೀವು ಲಾಸ್ಟ್ ಆಗಿ ಜೊತೆಗೆ ಡ್ಯಾನ್ಸ್ ಮಾಡಿದ್ದು ಯಾವಾಗ ಸರ್? ಐ ಥಿಂಕ್ ಇಟ್ ವಾಸ್ ಅ ಡ್ಯಾನ್ಸ್ ಡ್ರಾಮಾ ಕೆರೆಗೆಹಾರ. ಕೆರೆಗೆಹಾರ ಹೌದು. ಯಾ ಅಂಡ್ ಗೌರಿ. Gauri was an adopted version of Russian Bolshoi ballet Gezel into ನಮ್ಮ ಇಂಡಿಯನ್ ಇದಕ್ಕೆ. ಅವಾಗ he had one of the lead roles. ರೈಟ್. ಸೊ ಇವ್ರದ್ದೊಂದು ಡಿಮ್ಯಾಂಡ್ ಇದೆ ಸರ್. ಏನು ಡಿಮ್ಯಾಂಡ್? ನಂಗೆ ಗೊತ್ತಿಲ್ಲ ಸರ್, ಆಗ್ಲೇ ಹೇಳಿದ್ರು ನಂದೊಂದು ಡಿಮ್ಯಾಂಡ್ ಇದೆ ರಮೇಶ್, ಹೇಳಿಸ್ಬಿಡಿ ಅವ್ರಿಗೆ ಅಂತ. ನೀನು ಒಂಚೂರು ಡ್ಯಾನ್ಸ್ ಮಾಡ್ಬೇಕೀಗ. ಎಲ್ಲ ಸ್ವಲ್ಪ ತಡ್ಕೊಳ್ಳಿ. ಎಲ್ರಿಗೂ ನೀನ್ ಎಂತ ಮ್ಯೂಸಿಷಿಯನ್ ಅಂತ ಗೊತ್ತು, ನೀ ಅಂತ ಡ್ಯಾನ್ಸರ್ ಅಂತ ಗೊತ್ತಾಗ. ನಾನು ಎಷ್ಟೊಂದು ಇಂಟರ್ವ್ಯೂನಲ್ಲಿ ಹೇಳಿರೋ ಪ್ರಕಾರ ಐ ಗ್ರಾಜುಯೇಟೆಡ್ ಫ್ರಮ್ ಭರತನಾಟ್ಯಂ ಟು ಬೆಲ್ಲಿ ಡ್ಯಾನ್ಸಿಂಗ್ ಲಾಂಗ್ ಬ್ಯಾಕ್. ಬೆಲ್ಲಿ ಡ್ಯಾನ್ಸಿಂಗ್? ವಾವ್, ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ದಟ್ ನೌ. ಕರೆಕ್ಟ್. ಬನ್ನಿ ಸರ್, ತೋರಿಸ್ತೀನಿ. ಬನ್ನಿ ಬಾಸ್, ತೋರಿಸಿ ಬಾಸ್. ಹಿಂಗೆ ಇಟ್ಕೊಳ್ಳಿ ಸರ್. ನಿಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ಇದೆ. ಹಿಂಗೆ ಇಟ್ಕೊಳ್ಳಿ ಸರ್, ಹಿಂಗೆ ತಳ್ಳಿ ಸರ್ ಮೇಲ್ಗಡೆಗೆ. ಹಂಗೆ ಜಿಂಕ ಚಿಕ್ಕ 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 ಹೋ, ಅಷ್ಟೇನಾ? ಅಷ್ಟೇ. ಇವ್ರ ಡಿಮ್ಯಾಂಡ್ ಸರ್. ಅವ್ರ ಡಿಮ್ಯಾಂಡ್ ಗೊತ್ತು ಸರ್ ನಂಗೆ. ಐ ಡೋಂಟ್ ಇವನ್ ರಿಮೆಂಬರ್ ಎನಿಥಿಂಗ್ ಇನ್ ಡಾನ್ಸ್ ಆ ಥರ ಮಾಡೋದಕ್ಕೆ. ಬಟ್ ಮೇ ಬಿ ಟ್ರೈ. ಓಕೆ, ಹಿ ಇಸ್ ಟ್ರೈಯಿಂಗ್. ವಾವ್. ಧಳಂ ಗುತಕ ತದಿಕಿಟ ತುಂ ತಾ ತೈ ತೈಯುಂ ತತ್ತಾಂ ಕಿಟಿತಕ ತಾ ತೈ ತೈಯುಂ ತತ್ತಾಂ ಕಿಟಿತಕ ಧಳಂ ಗುತುಂ ತದಿಕಿಟ ತುಂ ತಾಂ ಧೆತ್ ತಾಂ ಕಿಟಿತಕ ತೈ ತತ್ ತೈ ಕಿಟಿತಕ ತಾಂ ಧೆತ್ ತಾಂ ಕಿಟಿತಕ ತೈ ತತ್ ತೈ ಕಿಟಿತಕ ತಾಂ ಧೆತ್ ತಾಂ ತೈ ತತ್ ತೈ ತಾಂ ಧೆತಾ ತೈ ತತೈ ತಾಂ ಧೆತಾ ತೈ ತತೈ ತಾಂ ಧೆತಾ ತೈ ತತೈ ತಾಂ ಧೆತಾ ತೈ ತಾಂ ಧೆತಾ ತೈ ತತೈ ತಾಂ ಧೆತಾ ತೈ ತತೈ ತಾಂ ಧೆತಾ ತೈ ತಾಂ ಧೆತಾ ತೈ ಇತತೈ ತಾಂ ಧೆತ್ ತಾಂ. ಅಪ್ಪ, ಅಲ್ಲಿಂದ ಯುವರಾಜ ಕಾಲೇಜ್ಗೆ ಹೋಗ್ತೀರಿ. ಆ ನಿಮ್ಮ ಯುವರಾಜ್ ಕಾಲೇಜ್ ಡೇಸ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ವಾವ್, ಓಕೆ, ದಿಸ್ ಇಸ್ ಇಂಟ್ರೆಸ್ಟಿಂಗ್. ಹಾಯ್ ರಘು, ನನ್ನ ನೆನಪಿದೆಯಾ, ನಾವು ಮರೆತು ಬಿಟ್ಟಿದೆಯಾ? ಮದನ್ ಲಾಯರು. ನಿನಗೆ ಒಂದು ಸ್ಮಾಲ್ ಸರ್ಪ್ರೈಸು ಬಟ್ ಬಿಗ್ ಫೀಲಿಂಗು. ಈಗ ಹೇಗೆ ನಾವು 20 years ಬ್ಯಾಕ್ ಹೋಗೋಣ. ನಾವೆಲ್ಲ ಕ್ಲಾಸ್ಮೇಟ್ ಆಗಿದ್ದದ್ದು, ನಾವು ಓದಿದ್ದು ಕ್ಲಾಸ್ ರೂಮ್ ಹೋಗೋಣ. ಪ್ಲೀಸ್ ಕಮ್ ವಿತ್ ಅಸ್. ಬಾಟನಿ ಕ್ಲಾಸ್ ರೂಮ್ ಇಲ್ಲೇ ನಾವು ಕುಳಿತೋತಾ ಇದ್ವಿ. ಫ್ರಂಟ್ ಬೆಂಚಲ್ಲಿ ಕುಳಿತೋತಾ ಇದ್ದೆ. ರಮೇಶ್, ಹರೀಶ್, ರಾಜೇಶ್, ಪ್ಲೀಸ್ ಕಮ್. ಹಾಯ್ ಮಾಡಪ್ಪ. ಹರೀಶ್, ರಾಜೇಶ್, ರಮೇಶ್, ಹಾಯ್. ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿದ್ದೀವಿ ಇವತ್ತು. ಇಂಟರ್ನ್ಯಾಷನಲ್ ಅಲ್ಲಿ ಒಳ್ಳೆ ಹೆಸರು ಮಾಡಿದೆ ದೀಕ್ಷಿತ್. ಭಾಳ ಖುಷಿ ಆಗ್ತಾ ಇದೆ ನೀನು ನೋಡಿ. ಸ್ಟೂಡಿಯಸ್ ಪ್ರಾಕ್ಟಿಕಲ್ ರೆಕಾರ್ಡ್ ತುಂಬ ಚೆನ್ನಾಗಿ ಬರೀತಾ ಇದೆ. ಮಹಾರಾಣೀಸ್ ಕಾಲೇಜ್ನ ಪ್ರಾಕ್ಟಿಕಲ್ ಎಕ್ಸಾಮಿನರ್ ಆಗಿ ಹೆಗ್ಡೆ ಅವರು ಬಂದಿದ್ರು. ಅವರು ನಿನ್ನ ರೆಕಾರ್ಡನ್ನು ನೋಡಿ ಫುಲ್ ಮಾರ್ಕ್ಸ್ ಕೊಟ್ಟಿದ್ರು. ನಮ್ಮ ಪಾರ್ಕ್ನಲ್ಲಿ ನಾನು, ನೀನು, ಸತ್ಯ ಎಲ್ಲರೂ ಚಿಕ್ಕ ಬುಕ್ ಅಂತ ಟ್ರೈನ್ ಹೋಗ್ತಾ ಇದ್ವಿ ಇಲ್ಲೆಲ್ಲ. ಆಗ ನಮ್ಮ ಸರ್ ಅಲ್ಲಿ ಮೇಲೆ ನಿಂತ್ಕೊಂಡು ಹೇಳೋದು, ಜೂನಿಯರ್ಸ್ನೆಲ್ಲ ಕಡ್ಬಿಟ್ಟು, ಲೋ ಮಕ್ಕಳ ಬನ್ನಿ ಇಲ್ಲಿ ನಿಮ್ಮ ಸೀನಿಯರ್ಸ್ ನೋಡಿ ಬುದ್ಧಿ ಕಲೀರಿ ಚೆನ್ನಾಗಿ. ಆಮೇಲೆ ಇಲ್ಲೆಲ್ಲ ಊಟ ಮಾಡ್ತಾ ಇದ್ವಿ ಗೊತ್ತಾ, ನಾನು ನೀನು ಕ್ಯಾರಿಯರೇ ತರ್ತಿರ್ಲಿಲ್ಲ. ಆ್ಯಕ್ಚುಲಿ ನಮ್ಮ ಗರ್ಲ್ ಫ್ರೆಂಡ್ಸ್ ಎಲ್ಲ ತರ್ತಿದ್ರಲ್ಲ ಕ್ಲಾಸಲ್ಲಿ, ಅದನ್ನೇ ಶೇರ್ ಮಾಡ್ತಾ ಇದ್ವಿ ನಾವೆಲ್ಲ. ನಮ್ಮ ಕಾಲೇಜ್ನಿಂದ ಟ್ರಿಪ್ಗಳಿಗೆ ಕರ್ಕೊಂಡು ಹೋದಾಗ ನೀನು ಬರ್ಮಿಡಾ ಚಡ್ಡಿ ಹಾಕೊಂಡು, ಗಿಟಾರನ್ನ ಹಾಕೊಂಡು, ಹುಡುಗಿಯರನ್ನ ಸುತ್ತ ಕೂರಿಸ್ಕೊಂಡು ಈಗ ಹೇಳ್ತಿದ್ಯಲ್ಲ ಮಾದೇಶ್ವರ ಹಾಡು, ಅದನ್ನ ಹಾಡ್ತಿದ್ದೆ. ಆಗ ಕೆಲವೊಮ್ಮೆ ಬೈದದ್ದು ಉಂಟು. ಯುವರಾಜ್ ಕಾಲೇಜಲ್ಲಿ ನಾವು ಡಿಗ್ರಿ ಓದಬೇಕಾದ್ರೆ ಒಂದು ಡ್ಯಾನ್ಸ್ ಟೀಮ್ ಮಾಡಿದ. ಡ್ಯಾನ್ಸ್ ಟೀಮಿಗೆ ರಘುನೇ ಕ್ಯಾಪ್ಟನ್. ಒಂದು ಪ್ರಾಕ್ಟೀಸ್ಗೆ ನಾನು ತಪ್ಪಿಸ್ಕೊಂಡಿದ್ದೆ ಅನಿವಾರ್ಯ ಕಾರಣದಿಂದ. ಆವಾಗ ರಘು ನನ್ನನ್ನು ಹುಡುಕೊಂಡ್ ಬರ್ತಾ ಇದ್ದ ಅಂತ ಅಂದ್ಬಿಟ್ಟು ಯಾರು ಹೇಳಿದ್ರು, ರಘು ಹುಡುಕ್ತಾ ಇದೆ ನಿನ್ನ ಅಂತ ಅಂದ್ಬಿಟ್ಟು. ಏನು ಹೊಡೆಯೋದು ಒಂದು ಬಾಕಿ ಸರ್, ಅಷ್ಟು ಕೋಪ ಅವನಿಗೆ. ಅವತ್ತೇ ನೀನು ಜಫ್ರಿ ಜೊತೆ ಒಂದು ಕಾಂಪಿಟೇಷನ್ ಮಾಡಿ ನೀನು ಗಿಟಾರ್ನ ಕಲಿಬೇಕು ಅಂತೇಳಿ ಇವತ್ತು ಜಗತ್ ಪ್ರಸಿದ್ಧಿಯಾಗಿದೆಯಪ್ಪ. ಭಾಳ ಖುಷಿ ಆಗ್ತಾ ಇದೆ. ಸ್ನೇಹಿತ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ ಇವತ್ತು. ತುಂಬ ಥ್ಯಾಂಕ್ಸ್ ಅಪ್ಪ.
ಏನ್ ಸರ್ ಗಿಟಾರ್ ಇಟ್ಕೊಳ್ಳೋ ಪೋಸ್ ಅದು? ಅದು ನಾನು MSc ಫಸ್ಟ್ ಇಯರ್ ಇದ್ದಾಗ ಮೊಟ್ಟ ಮೊದಲನೇ ಬಾರಿಗೆ ಮನೆಯಿಂದ ಆಚೆಗೆ ಒಬ್ಬನೇ ದೂರ ಹೋಗಿ ಒಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಗ ಹೆಂಗಿದೀಯಾ ರಾಜೇಶ ಹೇಗಿದೆ ಕಿರಣ್? ಓ ಮನುಷ್ಯ ಹೇಗಿದೆಯಮ್ಮ? ಬನ್ನಿ ಸರ್ ಎಸ್ ಹಾಂ, ಕತೆ ಮುಂದುವರಿಸಿ. ಕತೆ ಸರಿ ಇದೆಯಲ್ವ ಅಂತ ಅವ್ರು ಹೇಳ್ತಾರೆ. ನನಗೆ ಮೊಟ್ಟ ಮೊದಲ ಬಾರಿಗೆ ಮನೆಯಿಂದ ಆಚೆ ಒಬ್ಬನೇ ಹೋಗಿ ಎಲ್ಲೋ ಒಂದು ಫ್ರೀಡಮ್ ಸಿಕ್ತು. ಫ್ರೀಡಮ್ 5-6 ಡೇಸ್ ಒಬ್ಬನೇ ಮನೆಯಿಂದ ದೂರ ಹಾಂ, ಏನ್ ಬೇಕಾದ್ರೆ ಮಾಡಬಹುದು ಅಂತ ಒಂದು ಇದು. ಸೊ ಬಿಟ್ಸ್ ಪಿಲಾನಿ ರಾಜಸ್ಥಾನಲ್ಲಿ ಒಂದು ಕಾಲೇಜು, ಅಲ್ಲಿ ಅವ್ರದ್ದೊಂದು ಬಿಗ್ಗೆಸ್ಟ್ ಫೆಸ್ಟ್ Oasis ಅಂತ 1996 ನಲ್ಲಿ. ಇನ್ನು ನನಗೆ ಇದು ನಾವೆಲ್ಲರೂ ಹ್ಯಾಪಿಯೆಸ್ಟ್ ಮೆಮೊರಿ ಆಫ್ ಮೈ ಲೈಫ್. ಅಲ್ಲಿ ಒಂದು ವೆಸ್ಟರ್ನ್ ಕಾಂಪಿಟೇಷನ್ಗೆ ಅಂತ ಪಾರ್ಟಿಸಿಪೇಟ್ ಮಾಡಕ್ಕೆ ಅಂತ ಹೋಗಿದ್ದೆ ನಾನು. ಒಂದಷ್ಟು ಹಣ ಮಾತ್ರ ತಗೊಂಡು ಹೋಗಿ ಬರೋವಾಗ ಹೆಂಗಿರೋ ಪ್ರೈಸ್ ಬಂದೇ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಟಿಕೆಟ್ ತಗೊಳ್ತೀನಿ ವಾಪಸ್ ಬರ್ತೀನಿ ಅಂತ ಅನ್ಕೊಂಡು ಹೊರಟಿದ್ದು. 1 ವೇ ಟಿಕೆಟ್, ಪ್ರೈಸ್ ಬರಲಿಲ್ಲ. ಸೊ ಏನು ಮಾಡೋದು ಅಂತ ಸಿಕ್ಕಾಪಡೆ ಯೋಚನೆ ಆಯಿತು. ಆಮೇಲೆ ಪಕ್ಕದ ಬೋರ್ಡಲ್ಲಿ ನೋಡಿದೆ ಭರತನಾಟ್ಯಂ ಕಾಂಪಿಟೇಷನ್ ಇತ್ತು ನೆಕ್ಸ್ಟ್ ಡೇ. ಅವತ್ತಿನ ದಿವಸ ರಾತ್ರಿ ಅದೇ ಬಿಟ್ಸ್ ಪಿಲಾನಿನಲ್ಲಿ ಗಾಂಧಿ ಖಾದಿ ಭಂಡಾರ್ ಅಂತ ಒಂದು ಅಂಗಡಿ ಇದೆ, ಅಲ್ಲಿ ಹೋಗಿ ಓವರ್ ನೈಟ್ ಒಂದು ಕುರ್ತಾ ಹೊಲ್ಸ್ಕೊಂಡೆ. ಆಮೇಲೆ ಪಕ್ಕದ ಹಾಸ್ಟೆಲ್ ಹುಡುಗನ ಹತ್ರ ಒಂದು ಪಂಚೆ ಬಾರೋ ಮಾಡಿಕೊಂಡು ಮೌಂಟ್ ಕಾರ್ಮಲ್ ಕಾಲೇಜಿಂದ ಅನು ಅಂತ ನಂಗೆ ಇವತ್ತಿಗೂ ಫ್ರೆಂಡು, ಅವರ ಗೆಜ್ಜೆನ ಇಸ್ಕೊಂಡು ಅವ್ರದ್ದು ದಾವಣಿನೇ ಇಸ್ಕೊಂಡು ಅದನ್ನ ಕಟ್ಕೊಂಡು ಡಾನ್ಸ್ ಮಾಡಿ ಫಸ್ಟ್ ಪ್ಲೇಸ್ ಬಂತು ಭರತನಾಟ್ಯಮಲ್ಲಿ ನಂಗೆ. ಬಟ್ ಅಲ್ಲಿ ಉಳ್ಕೊಳಕ್ಕೆ ಅಂತ ಹಾಸ್ಟೆಲ್ ಒಂದು ರೂಮ್ನಲ್ಲೇ ಒಂದು ಡಾರ್ಮಿಟ್ರಿ ಥರ 20 ಜನ ಅಲ್ಲೇ ಮಲ್ಕೊಂಡಿರೋ. ಆ ವಾಲ್ ಮೇಲೆ ಅದೊಂದು ಪೇಂಟಿಂಗ್ ಇತ್ತು. ಅದು ಪೇಂಟಿಂಗ್ ನೋಡಿದ ತಕ್ಷಣ ಆ ಟೇಬಲ್ ಮೇಲೆ ಹಾಗೆ ಹತ್ತಿದ್ದು ಬಟ್ಟೆ ಬಿಚ್ಚಿದ್ದು ಗಿಟಾರ್ ಹಿಡ್ಕೊಂಡೆ. ಯಾವನೋ ಒಬ್ಬ ಇದ್ದ ಅಲ್ಲಿ, ಅವ್ನ ಕೈಲಿ ನನ್ನ ಕ್ಯಾಮ್ರಾ ಕೊಟ್ಬಿಟ್ಟು ಅಣ್ಣ ಹೊಡಿಯೋಣ ಸ್ವಲ್ಪ ಅಂದ್ಬಿಟ್ಟು. ಬಟ್ ಇಟ್ಸ್ ದ ಮೋಸ್ಟ್ ಮೆಮೊರಬಲ್ ಪಿಕ್ಚರ್. ಐ ಆಮ್ ನಾಟ್ ಇವನ್ ಅಶೇಮ್ಡ್ ಅಬೌಟ್ ದಿಸ್ ಪಿಕ್ಚರ್. ಇಟ್ ಪರ್ಸಾನಿಫೈಸ್ ಲಿಬರೇಷನ್ ಅಂಡ್ ಫ್ರೀಡಮ್ ಇನ್ ಇಟ್ಸ್. ಅಂದ್ರೆ ಒಳಗಡೆ ಏನು ಹಾಕೊಂಡಿದ್ದೀನೋ ಇಲ್ವೋ ಅಂತ ಕೇಳಲೇಬೇಡಿ, ಪ್ರಶ್ನೆ ಕೇಳೋದಿಲ್ಲ, ಅದು ಮಿಸ್ಟೀರಿಯಸ್ ಹಂಗೆ ಇರಲಿ. ಹೌದು, ಸೋ ಸ್ವೀಟ್. ಎಸ್, ರಘು ಜೊತೆ ನಾವೆಲ್ಲ ಹೆಂಗಿದ್ವಿ ಕಾಲೇಜ್ ಡೇಸಲ್ಲಿ ಅಂದರೆ ಕ್ಲಾಸ್ಗೆಲ್ಲ ಬಂಕ್ ಹೊಡಿತಾ ಇದ್ವಿ, ತುಂಬಾ ಬಂಕ್ ಹೊಡಿತಿದ್ವಿ ಕ್ಲಾಸ್. ಒಳ್ಳೆ ಮಾತು ಮಾತ್ರ ಹೇಳೋದು. ಒಳ್ಳೆ ಮಾತು ಹೇಳಕ್ಕೆ ಇಷ್ಟು ದೂರ ಬರ್ಬೇಕಿಲ್ಲ. ಒಳ್ಳೆ ಮಾತು ಹೇಳಕ್ಕೆ ಇಷ್ಟು ದೂರ ಬರ್ಬೇಕಾಗ್ತದೆ. ಗಾಯತ್ರಿ ಮೇಡಮ್ ಅಂತ ಪ್ರೊಫೆಸರ್ ಇದ್ರು. ನಾವೆಲ್ಲ ಕ್ಲಾಸ್ಗೆ ಹೋದ್ರೆ ಏನ್ರಪ್ಪ ಮಕ್ಕಳ ನಿಮ್ಗೆ ಆಚೆ ಕಡೆ ಬೋರ್ ಆಯ್ತು ಅದಕ್ಕೆ ಕ್ಲಾಸಿಗೆ ಬಂದಿದ್ದೀರಾ ಅನ್ನೋರು. ಹೌದು, ತುಂಬಾ ರೇರ್ ಅಟೆಂಡ್ ಮಾಡ್ತಾ ಇದ್ದಿದ್ದು ಕ್ಲಾಸಸ್ ನಾವೆಲ್ಲ. ರಘು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದು, ತುಂಬನೇ ಕಷ್ಟಪಟ್ಟಿದ್ದ. ಅವಾಗಿಂದನೂ ನಾನು ಆಲ್ಬಮ್ ಮಾಡಬೇಕು ಹಾಗೆ ಅಂತ. ಬಟ್ ವಿ ನ್ಯೂ ದಟ್ ಟುಡೇ ಆರ್ ಟುಮಾರೋ ಈಸ್ ಗೋಯಿಂಗ್ ಟು ಸಕ್ಸೀಡ್ ಆ್ಯಂಡ್ ಈಸ್ ಡನ್ ಇಸ್ ಆ್ಯಂಡ್ ಈಸ್ ಅಚೀವ್ ದಿಸ್ ಮಿಷನ್. ಐ ಥಿಂಕ್ Raju, I wish you and I want to see you in higher level. Thank you, Pa. Thank you so much, Kiran. ರಘುದು ತುಂಬ ಕೋಪಿಷ್ಟ, ಅಷ್ಟೇ ಸೇಮ್ ಟೈಮ್ ಅಷ್ಟೇ ಮಗುನಂತ ಮನಸ್ಸು. ಎರಡೂ ಮನಸ್ಸನ್ನು ನಾನು ನೋಡಿದ್ದೀನಿ ರಘು ಹತ್ರ. ಯಾವಾಗಲೂ ಒಂದು ಕಾಲೇಜಿಗೆ ಬಂದರೆ ಒಂದು ಸೈಕಲ್ ಸರ್, ಗಿಟಾರ್ ಯಾವತ್ತೂ ತಗೊಂಡಿರೋ ಇಮ್ಮಿಡಿಯೇಟ್ ಒಂಥರ ಪಾದರಸದಂತಹ ಮನುಷ್ಯ. ಇದಕ್ಕಿದ್ದಂಗೆ ಎಲ್ಲೋ ಒಂದು ವೆಸ್ಟರ್ನ್ ಮ್ಯೂಸಿಕ್ ಅಂತ, ಏನೋ ಕ್ಲಾಸಿಕಲ್ ಮ್ಯೂಸಿಕ್ ಅಂತ, ಇದ್ದಕ್ಕಿದ್ದಂಗೆ ಹೋಗೋನು ಇದ್ದಕ್ಕಿದ್ದಂಗೆ ಬರೋಣ ಸರ್. ಖುಷಿ ಆಗ್ತಿದೆ ರಘು. ಥ್ಯಾಂಕ್ ಯು ಸೋ ಮಚ್. ಹಾಯ್ ರಘು, ನಮ್ಮಪ್ಪನ ಅಕ್ಕ ಇದೆಯಾ? ಅಫ್ಕೋರ್ಸ್ ಹರೀಶ್ ಅವ್ರ ಅಪ್ಪ ಪ್ರಿನ್ಸಿಪಲ್ ನಮಗೆ. ಸೊ ಭಾಳ ಹೆದರ್ಕೋತಾ ಇದ್ವಿ. ಹರೀಶನ್ ಹತ್ರ ಸ್ವಲ್ಪ ನೆಟ್ಟಿಗಿರ್ಬೇಕಾಗಿತ್ತು ನಾವು. ಎಲ್ಲಾರನ್ನೂ ರೇಗಿಸಬಹುದು, ಹಾಗೆ ಹರೀಶ್ ಹತ್ರ ಲಿಬರ್ಟಿ ತೊಗೊಳಕ ಬಕೆಟ್ ಹಿಡಿಯೋ ಜಾಸ್ತಿ ಎಲ್ಲರೂ. ಒಳ್ಳೆ ಮೇಲೆ ಕೇರ್ತಾ ಇರೋ ನಮ್ಮೆಲ್ಲರದು ಒಳ್ಳೆ ವಿಷಸ್ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಎಲ್ಲದರ ಮಧ್ಯೆ ದಿಢೀರಂತ ಒಂದು ಸ್ಟ್ರೈಟ್ ಕ್ವಶನ್, ಹೂ ಇಸ್ ದಿಸ್ ಜೆಫ್ರಿ? ನಮ್ಮ ಜೊತೆ ಓದ್ತಾ ಇದ್ದಿದ್ದ ಒಬ್ಬ ಗೆಳೆಯ. ಓಕೆ, ಅವ್ರಿಗೂ ನಿಮ್ಮ ಸಂಗೀತ ಯಾತ್ರೆಗೂ ಏನೋ ಒಂದು ಕನೆಕ್ಷನ್ ಇದೆ, ಬಹಳ ದೊಡ್ಡ ಕನೆಕ್ಷನ್. ಕಾಲೇಜ್ ಡೇ ನಲ್ಲಿ ನಾನೊಂದು ಭರತನಾಟ್ಯಂ ಪರ್ಫಾರ್ಮೆನ್ಸ್ ಕೊಟ್ಟೆ. ಡಾನ್ಸ್ ಪರ್ಫಾರ್ಮೆನ್ಸ್ ಕಾಲೇಜ್ ಡೇ ಕೊಟ್ಟಾಗ ಅರ್ಧ ಆಡಿಯನ್ಸ್ ನಗ್ತಾ ಇದ್ವು, ಯಾವನೋ ಹುಡುಗ ಮೇಕಪ್ ಹಾಕೊಂಡು ಡಾನ್ಸ್ ಮಾಡ್ತಾ ಇದ್ದಾನೆ ಅಂತ. ಇನ್ನೊಂದು ಅರ್ಧ ಆಡಿಯನ್ಸ್ ಬಹಳ ಚಪ್ಪಾಳೆ ತಟ್ಟೆ ಅಪ್ರಿಷಿಯೇಟ್ ಮಾಡೋದು. ಮುಗಿಸಿದ ಮೇಲೆ ಹಿಂದ್ಗಡೆ ಮೇಕಪ್ ತೆಗಿತಾ ಇದ್ದೆ, ಅವಾಗ ಜೆಫ್ರಿ ಬಂದ, ನಗಕ್ ಶುರು ಮಾಡ್ದ. ಯಾಕೋ ನಗ್ತಾ ಇದ್ಯಾ? ಒಳ್ಳೆ ನೋಡೋ ಮಗ, ಅರ್ಧ ಅಂತಂದ. ಏನ್ ಅರ್ಧ ಅಂದ್ರೆ, ಅಲ್ಲ ಒಳ್ಳೆ ಹುಡುಗಿ ತರ ಇದೆಯಾ ಮಾರಾಯ, ಮೇಕಪ್ ಕಣ್ಣು ಕಾಜಲ್ಲು ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ನೀನು ಡಾನ್ಸ್ ಮಾಡ್ತಾ ಇದ್ರಿ, ಒಳ್ಳೆ ಗಂಡಸ್ತರ ಅಂದ್ರೆ ನಂತರ ಗಿಟಾರ್ ಹಿಡ್ಕೊಂಡು ನುಡ್ಸು ಮಗ ನೀನು, ಆ ಥರ ರೇಗಿಸ್ದ. ಭಾಳ ಕೋಪ ಬಂತು. ಯಾಕೆಂದ್ರೆ ಆಸ್ ಮಚ್ ಆಸ್ ಇವತ್ತಿಗೆ ನಾನು ಗಿಟಾರ್ ನುಡಿಸ್ತಿರ್ಬೋದು, ಹಾಡು ಹೇಳ್ತಿರ್ಬೋದು, ಬಟ್ ಅವತ್ತಿಗೆ ಐ ವಾಸ್ ಅ ಪ್ಯಾಷನೇಟ್ ಡಾನ್ಸರ್, ಕ್ಲಾಸಿಕಲ್ ಡಾನ್ಸ್. ಸೊ ಹಾಗಾಗಿ ಅವನಿಗೆ ಬೈದೆ ನಾನು, ನಿನಗೇನು ಗೊತ್ತು, ಈವನ್ ಲಾರ್ಡ್ ಶಿವ ಇಸ್, ನಾವು ಅರ್ಧನಾರೀಶ್ವರ ಅಂತ ಹೇಳ್ತೀವಿ. ನಾನು ತುಂಬಾ ಟೆಕ್ನಿಕಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡಕ್ ಹೋದೆ. ಅವನೇನು ಹೇಳ್ದ, ಗಿಟಾರ್ ಹಿಡ್ಕೊಂಡ್ರೆ ನೋಡಮ್ಮ ಹುಡುಗಿರ್ ಬೀಳ್ತಾರೆ, ಅದೇ ಗಂಡ್ಸ್ತನ, ನೀನ್ ಗಂಡ್ಸಾಗಿದ್ರೆ ನುಡ್ಸ್ ತೋರ್ಸು.
ನಾನು ಹೇಳಿದೆ ನೀವು 2 ತಿಂಗಳು ಕೊಡ ನಿನ್ ಜುಜುಬಿ ಇನ್ಸ್ಟ್ರೂಮೆಂಟ್ ನಾನು ನುಡಿಸ್ ತೋರಿಸ್ತೀನಿ, ಅದೇ 2 ತಿಂಗಳಲ್ಲಿ ಒಂದು 4 ಸ್ಟೆಪ್ ಹಾಕಿ ತೋರಿಸು ನೀನು ಅಂತ. ಸೊ ಅವಾಗ ಪ್ರಾಬಬ್ಲಿ ಒಂದು ಗಲಾಟೆನಲ್ಲೋ ಜೋಶ್ನಲ್ಲೋ ನಾವು ಏನೋ ಹೇಳಿದ್ವಿ, ಒಂದು ಚಾಲೆಂಜ್ ತಗೊಂಡ್ರಿ. ಬಟ್ ಅವನು ನಕ್ಬಿಟ್ಟ, ಸುಮ್ಮನೆ ನಾನು ರೇಗಿಸ್ತಾ ಇದ್ದೀನಿ, ನೀನು ಯಾಕೆ ಅಷ್ಟೊಂದು ಟೆನ್ಷನ್ ತಗೋತಾ ಇದೀಯ ಅಂತ ಅವ್ನು ಹೊರಟೋಗ್ಬಿಟ್ಟ. ಬಟ್ ನನ್ನ ತಲೆನಲ್ಲಿ ಅವತ್ತು ರಾತ್ರಿ ನಿದ್ದೆ ಮಾಡಕ್ ಆಗ್ಲಿಲ್ಲ. ಅದು ಹೆಂಗಾರು ಮಾಡಿ ಈಗ ಗಿಟಾರ್ ಕಲೀಲೇಬೇಕು ಅನ್ನೋ ಒಂದು ಆಸೆ. ಸೊ ಗಿಟಾರ್ ಕಲಿಯಕ್ ಶುರು ಮಾಡಿದ್ದೆ ಜೆಫ್ರಿ ಇಂದ. 3 ಕಂಡೀಷನ್ ಹಾಕಿದ್ರಂತೆ, ನನಗೆ ಗಿಟಾರ್ ಕಲ್ಸ್ಕೊಡೋರು ಅವ್ರ ಮನೇಲೇ ಕಲ್ಸ್ಕೊಡ್ಬೇಕು, ಫ್ರೀಯಾಗಿ ಕಲ್ಸ್ಕೊಡ್ಬೇಕು, ಅವ್ರ ಗಿಟಾರಲ್ಲಿ ಕಲ್ಸ್ಕೊಡ್ಬೇಕು ಅಂತ. ಅವ್ರ ಮನೇಲೆ ಪ್ರಾಕ್ಟೀಸ್ ಮಾಡಕ್ಕೂ ಬಿಡ್ಬೇಕು. ಆಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಹೇಳಬಾರ್ದು. ಇಷ್ಟು ಕಂಡೀಷನ್ ಹಾಕೊಂಡು ಒಂದೊಂದು ಕ್ರಿಶ್ಚಿಯನ್ ಫ್ರೆಂಡ್ಗೂ ಮನೆಗೂ ಸೈಕಲ್ ಹೊಡ್ಕೊಂಡು ಹೋಗಿ ಯಾರ ಇದ್ದಾರೆ ಹೇಳಿ, ಎಲ್ಲರೂ ಇಲ್ಲ ಅಂತಂದ್ರು. 1 ವಾರ ಆಯ್ತು, ನನಗೆ ಬಹಳ ಚಡಪಡಾಯಿಸ್ಬಿಟ್ಟೆ. ಈಗ ಹೆಂಗಾರು ಮಾಡಿ ಕಲೀಲೇಬೇಕಲ್ಲ. ಪ್ರತಿ ಸತಿ ಕ್ಲಾಸ್ನಲ್ಲಿ ಜೆಫ್ರಿ ನೋಡಿದಾಗ್ಲೂ ಮೈಯೆಲ್ಲ ಉರಿಯೋದು ನನಗೆ. ಅವ್ನ ಮುಖಾನು ನೋಡು, ದಿನ ಅವ್ನು ಹಾಸ್ಟೆಲ್ ರೂಮ್ಗೆ ಹೋಗ್ತಾ ಇದ್ದವನು ನಿಲ್ಲಿಸಿ ಒಂದು ಮಾತು ನಿಲ್ಲಿಸ್ಬಿಟ್ಟಿದ್ದೆ ನಾನು, ಅಷ್ಟು ಕೋಪ ಇತ್ತು ಅವನ ಮೇಲೆ. ಸೊ ಒಂದ್ ದಿವಸ ನಾನು ವಾಪಸ್ ಬರ್ದ, PUC ನಲ್ಲಿ ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ, ಲಿಯೋ ಅಂತ. ಅವನು ಇನ್ನೊಂದ್ ಕಡೆ ರೋಡಿಂದ ಬರ್ತಾ ಇದ್ದ. ಅವನು ಸಡನ್ಲಿ ಲಿಯೋ, ಅವನು ನೋಡಿ 2 ವರ್ಷ ಆಗಿತ್ತು, ಅವನನ್ನು ಹೆಂಗಿದೆ ಅಂತಲೂ ಕೇಳಲಿಲ್ಲ. ಲಿಯೋ ಒಂದು ಪ್ರಾಬ್ಲಮ್ ಇದೆ, ನಂಗೆ ಒಂದು ಸಾಲ್ವ್ ಮಾಡಿಕೊಡು, ಯಾರಾದ್ರೂ ಗಿಟಾರ್ ಹೇಳ್ಕೊಡೋರು ಇದಾರೆ, ನಾ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ. ಬ್ರದರ್ ಪೀಟರ್ ಹಾಗೂ ಬ್ರದರ್ ಐವನ್, ಇವ್ರನ್ನ ಮರೆಯಕ್ಕೆ ಚಾನ್ಸೇ ಇಲ್ಲ. ಇವ್ರನ್ನ ನಾನು ಕಲಿಬೇಕು ಅಂತ ಬರ್ತಾ ಇರೋದು ಇದೊಂದಕ್ಕೋಸ್ಕರ, ಇದೊಂದು ಚಾಲೆಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ಗೆಲ್ಲ ತನಕ ನನಗೆ ಒಂದೇ ಒಂದು ಸಾಂಗ್ ಇನ್ ಇಂಗ್ಲಿಷ್ ಐ ನೀಡ್ ಟು ಲರ್ನ್, ಆ್ಯಂಡ್ ಆಫ್ಟರ್ ದಟ್ ಐ ವಿಲ್ ನಾಟ್ ಡಿಸ್ಟರ್ಬ್ ಯು ಅಂತಾನೆ ಹೇಳಿದೆ. ಸೊ ಲಿಯೋ ಜೊತೆನೆ ನಾನು ಕ್ಲಾಸು ಕೂತ್ಕೊಂಡೆ. ಫಸ್ಟ್ ಡೇ ಅವ್ರು ಒಂದು ಗಿಟಾರ್ ಕಾರ್ಡ್ ಬುಕ್ ಕೊಟ್ಟು, ಆ ಕಾರ್ಡ್ ಬುಕ್ಕಲ್ಲಿರೋ ಡಯಾಗ್ರಾಮನ್ನು ಹೇಗೆ ನೋಡೋದು ಅನ್ನೋದು ಹೇಳ್ಕೊಟ್ರು. ಅದಾದ್ಮೇಲೆ ನನ್ನ ಫ್ರೀ ಆಗಿಬಿಟ್ರು. ದಿನ ನಾನು ಸೈಕಲ್ ಹೊಡ್ಕೊಂಡು 9 ಗಂಟೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ ಅಮ್ಮನ ಹತ್ರ ಹೇಳಿ ಕಾಲೇಜ್ ಬಂಕ್ ಮಾಡಿ ಒಂದು 2-3 ವೀಕ್ಸ್ ಒಳಗಡೆ ನಾನೊಂದು 4-5 ಕಾರ್ಡ್ ಕಲ್ತ್ಕೊಂಡೆ. ಬ್ರದರ್ ಪೀಟರ್ ಆಮೇಲೆ ಬ್ರದರ್ ಐವನ್ನೇ ಹಂಗೆ ಒಂದು ಸಾಂಗ್ ಹೇಳ್ಕೊಟ್ರು. ಆ ಸಾಂಗ್ ಹೆಸರು 500 ಮೈಲ್ಸ್ ಅಂತ ಒಂದು ಕಂಟ್ರಿ ಸಾಂಗ್. ಸೊ ಐ ಲರ್ನ್ ದಟ್ ಸಾಂಗ್. ಕಲ್ತಿದ ತಕ್ಷಣ ನನಗೆ ಗಿಟಾರ್ ಇಲ್ಲಲ್ಲ. ಸೊ ಪೀಟರ್ ಅವ್ರನ್ನೇ ಕೇಳಿದೆ, ಒಂದ್ ದಿವಸ ಗಿಟಾರ್ ಕೊಡ್ತೀರಾ, ಎತ್ಕೊಂಡು ಹೋಗ್ಬೇಕು, ಹೋಗ್ಬಿಟ್ಟು ಹಾಡು ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಬಾಯಿಗೆ ಬಂದಂಗೆ ಬೈಸ್ಕೊಂಡೆ, ನಿನಗೆ ಇಷ್ಟು ಬಿಟ್ಟಿದೆ ಹೆಚ್ಚು, ನೀನು ಸಾಕು ಹೋಗು ಅಂತ. ಬಟ್ ಅಗೈನ್ ಬ್ರದರ್ ಐವನ್ ಕೇಮ್ ಟು ಮೈ ರೆಸ್ಕ್ಯೂ. ಬ್ರದರ್ ಪೀಟರ್ ಗೊತ್ತಿಲ್ಲದಂಗೆ ನನಗೊಂದು ಗಿಟಾರ್, ಅವ್ರ ಚರ್ಚ್ದೇ ಗಿಟಾರ್ ಕೊಟ್ಬಿಟ್ಟು, ಇನ್ 2-3 ಅವರ್ಸ್ ಒಳಗಡೆ ನೀನು ವಾಪಸ್ ಬರಬೇಕು ನೀನು ಅಂತಂದು ಹೇಳಿ, ಜೆಫ್ರಿ ಎಲ್ಲಿದಾನ ಹುಡುಕಿ ಮುಂದೆ ಗಿಟಾರ್ ಬಿಚ್ಚಿ 500 ಮೈಲ್ಸ್ ಹಾಡಿದ್. ಅದು ಹೇಗೆ ಒಂದು ಸೆನ್ಸೇಷನ್. ಅವಾಗ ನನಗೆ ಫಸ್ಟ್ ಟೈಮ್ ನಾನು ಗಿಟಾರ್ ಹಿಡ್ಕೊಂಡು ಹಾಡಿದಾಗ ಸೆಮಿನರಿನಲ್ಲಿ ಸಿಕ್ಕಿದ್ದ ಖುಷಿ ಇವತ್ತಿಗೂ ಜೀವಿತವಾಗಿದೆ. ಅದಕ್ಕೋಸ್ಕರ ಮಾತ್ರ ನಾನು ಮ್ಯೂಸಿಕ್ ಮಾಡ್ತಾ ಇರೋದು. ಪ್ರಾಬಬ್ಲಿ ಇವತ್ತಿಗೂ ನನಗೆ ಕಣ್ಣು ಬಿಟ್ಟು ಹಾಡೋದು ತುಂಬಾ ಕಷ್ಟ, ಡಿಸ್ಟ್ರಾಕ್ಟ್ ಆಗ್ಬಿಡ್ತೀವಿ. ಐ ಕ್ಲೋಸ್ ಮೈ ಐಸ್ ಕಂಪ್ಲೀಟ್ಲಿ, ನಂದೇ ಒಂದು ಪ್ರಪಂಚಕ್ಕೆ ಹೋಗ್ತೀನಿ, ನನ್ನನ್ನು ನಾನೇ ಮೀಟ್ ಮಾಡಿ ಹೇಗಿದ್ಯಾ ಅಂತ ಕೇಳ್ಕೊತೀನಿ. ಅದಕ್ಕೋಸ್ಕರ ಐ ಥಿಂಕ್ ಮ್ಯೂಸಿಕ್ ಈಸ್ ಪ್ರಾಬಬ್ಲಿ ಮೈ ಜರ್ನಿ ಇನ್ ಟು ಮೈ ಸೆಲ್ಫ್, ಮೈ ಇನ್ವರ್ಡ್ ಜರ್ನಿ. ಅದಕ್ಕೋಸ್ಕರ ಮ್ಯೂಸಿಕ್ ಅನ್ನೋದಕ್ಕೆ ಇಷ್ಟು ಹುಚ್ಚು. ಇವತ್ತು ಪ್ರಪಂಚದಲ್ಲಿ ನನಗೆ ಏನೇ ಕಷ್ಟ ಇದ್ರೂ ಇದೊಂದು ಎಸ್ಕೇಪ್. ಹಾಗೂ ಇದೇ ನನ್ನ ಮನೆ, ಮ್ಯೂಸಿಕೇ ನನ್ನ ಮನೆ. ಸೋ ಬ್ಯೂಟಿಫುಲ್ ರೀ. ಅಂದರೆ ಭಾಳ ನೋಡಿ, ಎಲ್ಲಿಂದ ನಾವು ಯಾರೊಬ್ರು ವ್ಯಕ್ತಿ ಬರ್ತಾರೆ, ಆಲ್ಮೋಸ್ಟ್ ನೀವು ಏಂಜಲ್ ಥರ ಅವ್ರು ಬಂದು ಏನೋ ಒಂದು ಸಣ್ಣ ಚಾಲೆಂಜ್ ಆಗ್ತಾರೆ, ಅದರಿಂದ ಒಂದು ದೊಡ್ಡ ತಿರುವು ಸಿಗುತ್ತೆ ಲೈಫ್. ಅದರಿಂದ ನೋಡಿ ಈ ಥರ ಇಷ್ಟು ಜನ ನಿಮ್ಮನ್ನು ಲವ್ ಮಾಡ್ತಾರೆ ಬಿಕಾಸ್ ಒನ್ ಸ್ಮಾಲ್ ಚಾಲೆಂಜ್ ಸಮ್ವೇರ್ ಇನ್ ಕಾಲೇಜ್. ಸೋ ಬ್ಯೂಟಿಫುಲ್. ನಿಮ್ಮ ಮನೇಲಿ ಇನ್ನೊಂದು ಗಿಟಾರ್ ಇತ್ತಲ್ಲ ಸರ್, ನೀವು ಪ್ರಾಕ್ಟೀಸ್ ಮಾಡೋಂಥ ಗಿಟಾರು? ಅಯ್ಯೋ, ಈ ಗಿಟಾರ್, ಈ ಥರ ಒಂದು ಗಿಟಾರ್ ಮನೇಲಿ ಇಟ್ಕೊಂಡು ನೀವು ಪೋಸ್ ಎಲ್ಲ ಹೆಂಗೆ ಕೊಡೋದು, ಯಾವ ಥರ ಕೊಡೋದು ಅಂತೆಲ್ಲ ಮಾಡ್ತಿದ್ರಂತಲ್ಲ ಸರ್? ನಮಗೆ ಹೇಳ್ಕೊಡಿ ಸರ್, ನಾವು ಹೀರೋಸ್ ಇಟ್ಟ ಬಂದಾಗ ನಾವು ಗದೆ ತರ ಈ ತರ ಇಟ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಳ್ಳೋದು, ಹೆಂಗ್ ಪೋಸ್ ಕೊಡೋದು, ಹೆಂಗ್ ಕಾಣಿಸ್ತೀನಿ ಅಂತ ನೋಡೋದು, ಹಿಂಗ್ ನಿಂತ್ಕೊಳ್ಳೋದು, ಹಂಗ್ ನಿಂತ್ಕೊಳ್ಳೋದು, ಏರ್ ಗಿಟಾರಿಂಗ್ ಮಾಡ್ಕೊಂಡು ತಲೆಲೇ ಒಂದು ಯಾವುದೋ ಒಂದು ಹಾಡು ಓಡಿಸೋದು. ನೋಡಿ ಜೆಫ್ರಿ ನೋಡ್ತಾ ಇರ್ಬೋದು ಈ ಕಾರ್ಯಕ್ರಮನ, ನಿಮ್ ಗಿಟಾರ್ ಇಟ್ಕೊಂಡು ಒಂದು ಹಾಡು ಹಾಡೇ ಬಿಡಿ. If you miss the train I'm on, you will know that I'm gone. You will hear the whistle blow 100 miles, 100 miles, 100 miles, 100 miles, 100 miles. Lord, I'm 500 miles away from home. 100 miles, 100 miles, 100 miles, 100 miles. Yes, I'm 500 miles away from home. Oh! Super! ರೈಟ್. ಈ ತರ ಒಂದು ಚಾಲೆಂಜ್ಗೋಸ್ಕರ ಒಂದು ಗಿಟಾರ್ ನುಡ್ಸಕ್ ಶುರು ಮಾಡ್ತೀರಿ, ಯು ಬಿಕಮ್ ಅನ್ ಎಕ್ಸ್ಪರ್ಟ್ ಇನ್ ದಟ್. ಇದನ್ನ ಒಂದು ಬ್ಯಾಂಡ್ ಮಾಡ್ಬೋದು ಅಂತ ಅನ್ಸಿದ್ ಯಾವಾಗ, ಯಾವ ಏಜ್ ಅಲ್ಲಿ, ಎಲ್ಲಿ ಶುರು ಆಯ್ತದ? ಗಿಟಾರ್ ಹಿಡಿದ್ಮೇಲೆ
ಒಬ್ಬನೇ ಹಾಡೋದು. ಆಗ್ಲೇ ಸುಮಾರು ಬ್ಯಾಂಡ್ಗಳು ಮೈಸೂರಿನಲ್ಲಿ ಶುರು ಆಗಿತ್ತು. ಸೊ ಅದನ್ನ ನೋಡಿ ಬ್ಯಾಂಡ್ ಮಾಡ್ಬೋದು ಅನ್ನೋ ಒಂದು ಆಸೆ ಇತ್ತು. ಆಮೇಲೆ ನನಗೆ ಒಬ್ಬ ಫ್ರೆಂಡ್ ಸಿಕ್ದ, ವಿಶ್ವಜಿತ್ ಅಂತ. ಅವ್ನು ಬೇಸ್ ಗಿಟಾರ್ ನುಡಿಸ್ತಾ ಇದ್ದ. ಅವ್ನ ಮನೆಯಲ್ಲೇ ಇನ್ನೊಬ್ಬ ತುಂಬಾನೇ ಒಳ್ಳೆ ಗಿಟಾರಿಸ್ಟು ವಿನೋದ್ ವಾಸುದೇವನ್ ಅಂತ. ಆಮೇಲೆ ಮಾರ್ಕ್ ಅಂತ ಒಬ್ರು ಡ್ರಮ್ಮರ್ ಇದ್ರು, ಈಗ ಬಹಳ ಒಳ್ಳೆ ಡ್ರಮ್ಮರ್ ಆವಾಗಿನ ಕಾಲದಲ್ಲಿ. ಸೊ ನಾವು 4 ಜನ ಸೇರಿ ಒಂದು ಬ್ಯಾಂಡ್ ಮಾಡ್ಕೊಂಡ್ವಿ, ಎಕ್ಲಿಪ್ಸ್ ಅಂತ. ಅದಕ್ಕೆ ಆಪ್ಟೆಕ್ ಅವ್ರದ್ದು ಒಂದು ಆನ್ಯುವಲ್ ಡೇ ಫಂಕ್ಷನ್ಗೆ ಬ್ಯಾಂಡ್ ಬೇಕಿತ್ತು. ಸೊ ನಾವು ಹೋಗ್ಬಿಟ್ಟು ನಾವು ಒಂದು ಬ್ಯಾಂಡ್ ಅಂತ ನಾನು ವಿಶ್ವ ಹೋಗಿ ಮಾತಾಡ್ಬಿಟ್ಟು ವಿಲ್ ಪರ್ಫಾರ್ಮ್ ಫಾರ್ ಯುವರ್ ಆನ್ಯುವಲ್ ಡೇ ಅಂತ ಮಾತಾಡಿ 3,000ಕ್ಕೆ ಅವತ್ತು ಒಪ್ಪಂದ ಆಗಿತ್ತು. ಸೊ ಒಂದು ವಾರ ಪ್ರಾಕ್ಟೀಸ್ ಮಾಡಿದ್ದು ಇನ್ನೇನು ಪ್ರೋಗ್ರಾಮ್ ಕೊಡಬೇಕು. ಅನ್ಫಾರ್ಚುನೇಟ್ಲಿ ಅಪ್ಪ ತೀರ್ಕೊಂಡ್ರು ಬೆಳಗ್ಗೆ. ನಾನು ಆಕ್ಚುಲಿ ಆಪ್ಟೆಕ್ನಲ್ಲಿ ಅವಾಗ ಅವತ್ತಿನ ದಿವಸದ ಪ್ರೋಗ್ರಾಮ್ ಬಗ್ಗೆ ಮಾತಾಡೋಕ್ಕೆ ಅಂತ ಕೂತಿದ್ದೆ ಆಪ್ಟೆಕ್ ಆಫೀಸ್ನಲ್ಲಿ. ನನ್ನ ಕ್ಲಾಸ್ಮೇಟ್ಗಳು, ಇನ್ಫ್ಯಾಕ್ಟ್ ರಾಜೇಶ ಬಂದ, ಯಾಕೆಂದರೆ ಅವನಿಗೆ ಗೊತ್ತಿತ್ತು ನಾನು ಎಲ್ಲಿರ್ತಿದ್ದೆ ಅಂತ. ಅಪ್ಪಂಗೆ ಹುಷಾರಿಲ್ಲ ಅಂತಂದ್ರು, ಅಮ್ಮ ಕರೆದಿದ್ದಾರೆ ಮನೆಗೆ ಬರ್ಬೇಕಂತೆ ಅಂತ. ನನಗೆ ಇಟ್ಸ್ ಅಮೇಝಿಂಗ್, ಆವಾಗಲೇ ನನಗೆ ಒಂಥರ ಅರ್ಥ ಆಗೋಯ್ತು, ಅಪ್ಪ ಹೋಗ್ಬಿಟ್ಟಿದ್ದಾರೆ. ಮನೆಗೆ ಹೋಗುವಾಗ ಆಗಲೇ ಮನೆ ಆಚೆ ಬೆಂಕಿ ಇಟ್ಬಿಟ್ಟಿದ್ರು. ಸೊ ಆಸ್ ಸೂನ್ ಐ ರಿಯಲೈಸ್ ಅಪ್ಪ ಹೋಗ್ಬಿಟ್ಟಿದ್ದಾರೆ ಅಂತ. ಸೊ ಮನೇಲಿ ಅಮ್ಮ ಕೂತಿದ್ರು, ಅಮ್ಮ ಅಳ್ತಾ ಇದ್ರು. ಇವತ್ತಿಗೂ ನಾನು ಯಾಕೆ ನಂಗೆ ಅಳು ಬರಲಿಲ್ಲ ಗೊತ್ತಿಲ್ಲ. ಅವತ್ತು ಐ ವೆಂಟ್ ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡೆ, ಅಮ್ಮನ ಕಟ್ಕೊಂಡು ಕೂತ್ಕೊಂಡಿದ್ದೆ ಅಷ್ಟೇ. ಅಪ್ಪನ ಬೆಂಕಿ ಇಡೋವಾಗ ಮಾತ್ರ ನಾನು ಪ್ರಾಬಬ್ಲಿ ಐ ಬ್ರೋಕ್ ಡೌನ್ ಕಂಪ್ಲೀಟ್ಲಿ. ಲಾಸ್ಟ್ ಟೈಮ್ ಅದನ್ನ ಫರ್ನೇಸ್ ಒಳಗಡೆ ತಳ್ಳೋವಾಗ ಭಾಳ ಅತ್ತೆ, ಬಟ್ 5 ಮಿನಿಟ್ಸ್ ಅಷ್ಟೇ. ಅದಾದಮೇಲೆ ತಿರ್ಗಾ ಅಗೇನ್ ಚೇತರಿಸ್ಕೊಂಡೆ, ಮನೆಗೆ ಬಂದೆ. ಮನೆಗೆ ಬಂದಾಗ ಈ ಹುಡುಗರು 5 ಜನನು ಬಾಗಿಲ ಹತ್ರ ನಿಂತಿದ್ರು. ನಾನು ಬಾಗಿಲು ಮುಂದೆನೇ ನಿಂತ್ಕೊಂಡು ಮಾತಾಡ್ಸ್ತಾ ಇದ್ದೀನಿ, ಏನು ಮಾಡೋದು ಪ್ರೋಗ್ರಾಮ್ ಬಗ್ಗೆ ಅಂತ ಕೇಳ್ದ ಅವನು ವಿಶ್ವ. ನಾನು ಹೇಳಿದೆ, ಅಮ್ಮ ಇಟ್ಸ್ ಇಂಪಾಸಿಬಲ್ ಟು ಪರ್ಫಾರ್ಮ್ ಟುಡೇ, ಮೇ ಬಿ ವಿ ಶುಡ್ ಕ್ಯಾನ್ಸಲ್ ಇಟ್, ಹೇಳ್ಬಿಡಿ, ಅರ್ಥ ಮಾಡ್ಕೋಬೋದೇನೋ ಅಂತ. ಅಮ್ಮ ಕೇಳಿಸ್ಕೊಂಡ್ರು ಅದನ್ನು. ಒಳಗಡೆ ಕರೆದ್ರು ಅಮ್ಮ, ಏನಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದೀಯ ನೀನು? ಇಲ್ಲ, ಈಗ ಹೇಗೆ ಹೋಗೋದು ಇವಾಗ ಅಂತ ನಾನು ಕೇಳಿದೆ. ಅಮ್ಮ ಇದ್ದವರು, ಅಪ್ಪ ಹೋಗಿದ್ದಾಯ್ತು, ಅಪ್ಪನ ಕ್ರಿಯೆನೂ ಮುಗ್ದಿದ್ದಾಯ್ತು, ಇನ್ನು ಜೀವನ ಮುಂದೆ ಏನಿದೆ ನೋಡ್ಬೇಕಲ್ಲ. ಎಲ್ಲರಿಗೂ ಪ್ರಾಮಿಸ್ ಮಾಡಿದ್ಯಾ ಪರ್ಫಾರ್ಮ್ ಮಾಡಬೇಕು ಅಂತ, ದುಡ್ಡು ತೊಗೊಂಡಿದ್ಯಾ, ಇನ್ನು ಜನನೂ ಕಾಯ್ತಿರ್ತಾರೆ ಪರ್ಫಾರ್ಮೆನ್ಸ್ಗೆ. ಈಗ ನೀನಿಲ್ಲ ಅದರಲ್ಲಿ ಯಾರನ್ನ ಪರ್ಫಾರ್ಮ್ ಮಾಡೋಕ್ಕೆ, ಇನ್ನೊಂದು ಬ್ಯಾಂಡ್ ಸಡನ್ಲಿ ಅರೇಂಜ್ ಮಾಡೋಕ್ಕಾಗಲ್ಲ. ನಿಮ್ಮ ಬ್ಯಾಂಡ್ ಮೊದಲನೇ ಪರ್ಫಾರ್ಮೆನ್ಸ್ ಅದು ಮೊದಲನೇ ಪರ್ಫಾರ್ಮೆನ್ಸ್ ನಮ್ಮದು. ಯು ಶುಡ್ ನಾಟ್ ಬ್ರೇಕ್ ದ ಕಮಿಟ್ಮೆಂಟ್, ಹಿಂಜರಿಬಾರ್ದು. ಕಮಿಟ್ ಮಾಡ್ಕೊಂಡ್ಮೇಲೆ ಅದನ್ನು ಕಂಪ್ಲೀಟ್ ಮಾಡ್ಬೇಕು ನೀನು ಅಂತಂದು ಅಮ್ಮನೇ ಕಳ್ಸಿದ್ರು. ಅವತ್ತು ಹೋಗಿ ಪರ್ಫಾರ್ಮ್ ಮಾಡಿ 2ನೇ ಸಾಂಗ್ಗೆ ಆಡಿಯನ್ಸ್ ವಾಸ್ ಫ್ಲೈಯಿಂಗ್. ಅವತ್ತು ಕಲ್ತಿದ್ದ ಪಾಠ ಈಸ್ ಟು ಕೀಪ್ ದ ಕಮಿಟ್ಮೆಂಟ್. ಇವತ್ತು ಎಷ್ಟೊಂದ್ಸತಿ ಸ್ಟೇಜ್ಗಿಂತ ಹೋಗೋಕೆ ಮುಂಚೆ ನನಗೆ ಅವತ್ತು ಹುಷಾರಿಲ್ಲ, ಗಂಟ್ಲು ಕಟ್ಟೋಗಿರುತ್ತೆ, ಅಥವಾ ಇನ್ಫ್ಯಾಕ್ಟ್ ಅಸ್ಸಾಂನಲ್ಲಿ ಒಂದ್ಸತಿ ನಾವು ಟ್ರಾವೆಲ್ ಮಾಡ್ತಾ ಇರುವಾಗ ಆಕ್ಸಿಡೆಂಟ್ ಆಗಿ ನನಗೆ ಶೋಲ್ಡರ್ ಮುರಿತು, ರಿಬ್ ಕೇಜ್ ಮುರಿದೋಗಿತ್ತು, ತಲೆ ಕಟ್ಟಾಗಿತ್ತು. ಒಂದು ಗಾಡಿ ಸೋಮರ್ ಸಾಲ್ಟ್ ಮಾಡಿ ಅದು ಘಾಟ್ಸ್ ಏರಿಯಾ, ಅಲ್ಲಿಂದ ಬಿದ್ದುಬಿಟ್ಟಿತ್ತು ವೆಹಿಕಲ್ ಸೋಮರ್ ಸಾಲ್ಟ್ ಆಗಿ. ಸೊ ಅಂಥ ಕಂಡೀಷನಲ್ಲಿ ಇದ್ರು ಸಂಜೆ ಹೋಗಿ ಬ್ಯಾಂಡೇಜ್ ಹಾಕೊಂಡೆ ಹೋಗಿ ಹೆಂಗೋ ನನ್ನ ಮ್ಯಾನೇಜರ್ಸ್ ಎಲ್ಲ ನನ್ನನ್ನು ಸ್ಮಗಲ್ ಮಾಡಿ ಸ್ಟೇಜ್ ಮೇಲೆ ಹತ್ತಿಸಿ ಅವತ್ತು ವಿ ಪರ್ಫಾರ್ಮ್ ಫಾರ್ 1 hour. ಮೈ ಬ್ರದರ್, ಅವನ ಮದುವೆಗೆ ಹೋಗಲಿಲ್ಲ ನಾನು. ಐ ಕ್ಯಾನ್ ನೆವರ್ ಫರ್ಗಿವ್ ಮೈ ಸೆಲ್ಫ್ ಫಾರ್ ದ್ಯಾಟ್. ಕೋಪ ಅಷ್ಟೇ. ಯಾಕೆ ಕಳಿಸ್ತೀರ ಹೀಗೆ? ಇಡೀ ವಿಶ್ವದಲ್ಲಿ ಕನ್ನಡವನ್ನ ಎಲ್ರಿಗೂ ತಲುಪಿಸಿದ್ನಲ್ಲ, ಅದನ್ನ ನೋಡ್ಬಿಟ್ಟು ನನಗೆ ಏನೋ ಒಂದು ಆನಂದ. ಸಂಗೀತ ಸಾಧಕ, ಇದಕ್ಕಿನ್ನ ಒಳ್ಳೆಯ ವಿಷಯಗಳು ನಿನ್ನ ಬಗ್ಗೆ ನನ್ನ ಹತ್ರ ಇಲ್ಲ. ಮಯೂರಿ ನನ್ನ ಸೀರೆ ಕೊಡ್ಸು, ಮೂಗ್ದಿ ಕೊಡ್ಸು, ನಾಟ್ ಅ ಸಿಂಗಲ್ ಡಿಮ್ಯಾಂಡ್. ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು, ಅದು ಒಂದೇ ಅವಳ ಕೊರಗು. ಕೆಲವು ಸಲ ನಿದ್ದೆನೆ ಬರಲ್ಲ. ಸೊ ನಂಗೆ ನಿದ್ದೆ ಬರ್ಸೋದಕ್ಕೆ ಅಂತ ಲಲಬಿ ಕಂಪೋಸ್ ಮಾಡಿದ್ದಾನೆ. ತಾಂ ಧಿತಾತೆ ತತೆ ತಾಂ ಧಿತಾತೆ ತತೆ ತಾಂ ಧಿತಾತೆ ಇತತೆ ತಾಂ ಧಿತಾತೆ ತಾಂ ಧಿತಾತೆ ತತೆ ತಾಂ ಧಿತಾತೆ ತತೆ ತಾಂ ಧಿತಾತೆ ಇತತೆ ತಾಂ ಧಿತಾಂ. ಜೀ ವಾಹಿನಿ ಅವ್ರಿಗೆ ಹೇಳಬೇಕು ಥ್ಯಾಂಕ್ಸ್ ಅಂತ, ಯಾಕೆಂದ್ರೆ ಅದಕ್ಕೋಸ್ಕರ ಆದ್ರೂ ಬಂದಿದಾರಲ್ಲ ನನ್ನ ನೋಡಕ್ಕೆ. ಕಾಳಜಿ ಮಾಡುತ್ತೀನಂತಿ, ನಿಂಗ್ಯಾರು ಬ್ಯಾಡಂತಾರ ಮಾಡಪ್ಪ ಚಿಂತಿ.